नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय नितायकृपप्रदायिने गौरकथादामदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೇಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯದ 10ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಶ್ಲೋಕದ ಅನುವಾದ ಹೀಗಿದೆ: ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ, ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಹರೇ ಕೃಷ್ಣ. ಹೀಗೆ ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವಂತ ಬುದ್ಧಿವಂತ ತ್ಯಾಗಿ ಬಗ್ಗೆ ಹೇಳ್ತಿರೋದು. ಹಿಂದಿನ 3 ಶ್ಲೋಕಗಳಲ್ಲಿ ನಾವು ಸತ್ವಗುಣ, ರಜೋಗುಣ, ತಮೋಗುಣ ಈ ವಿಷಯವಾಗಿ ನೋಡಿ ನಾವು ಚರ್ಚೆ ಮಾಡಿದ್ವಿ. ಹೀಗೆ ನಿಗದಿತ ಕರ್ತವ್ಯಗಳನ್ನ ಎಂದೂ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿರುವುದು ಎಂದು ಹೇಳುತ್ತಾರೆ. ಹಾಗೆ ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದವನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಹಾಗೆಯೇ ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನು ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಹಿಂಗೆ 3 ವಿಭಾಗಗಳನ್ನ ಮಾಡಿ ತ್ಯಾಗವನ್ನ ಈಗ ಈ ಮಾತು ಹೇಳ್ತಿರೋದು. ಈ ಶ್ಲೋಕದ ನಂತರ ಇಲ್ಲಿರುವಂತ ಅಧ್ಯಾಯ ಬೇರೆ ತರನೇ ಒಂದು ತಿರುವು ತಗೊಳುತ್ತೆ. ಇದುವರೆಗೂ ಚರ್ಚೆ ಮಾಡಿದ್ದು ಯಜ್ಞ, ದಾನ, ತಪ ನೋಡಿ, ಅವುಗಳಲ್ಲಿ ವಿಶೇಷವಾಗಿ ಈಗ ಚರ್ಚೆ ಆಗ್ತಿರೋದು ನೋಡಿ ತ್ಯಾಗದ ವಿಷಯ ಹೇಳ್ತಿರೋದು. ನೋಡಿ, ಹಂಗೆ ಇಲ್ಲಿ ಸತ್ವಗುಣದವ್ರು ಏನ್ ಮಾಡ್ತಾರೆ ಮತ್ತೆ ಬೇರೆ ಇತರರು ಏನ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಇಲ್ಲಿ ಸತ್ವಗುಣದಲ್ಲೇ ನೆಲೆಗೊಂಡವರು ಬುದ್ಧಿವಂತ ತ್ಯಾಗಿ ಅನ್ನೋದು ವಿಷಯ. ನೋಡಿ, ತ್ಯಾಗಿ ಆಗಿರೋನು ತನ್ನಲ್ಲಿರುವಂಥದ್ದನ್ನೆಲ್ಲ ಕೊಟ್ಬಿಡೋದು ಅನ್ನುವಂಥದ್ದಲ್ಲ. ಅದು ಯಾರಿಗ್ ಕೊಡ್ತಿದ್ದೀನಿ, ಯಾಕೆ ಕೊಡ್ತಿದ್ದೀನಿ, ಇದು ಕೊಟ್ರೆ ಏನಾಗತ್ತೆ, ಕೊಡದೇ ಇದ್ರೆ ಏನಾಗತ್ತೆ, ಈ ತಿಳುವಳಿಕೆ ಇಟ್ಕೊಂಡು ಕೊಡೋದು. ನೋಡಿ, ಸುಮ್ನೆ ಈಗ ನಾನು ವಿಧಾನಸೌಧನ ತ್ಯಾಗ ಮಾಡ್ತೀನಿ ಅಂದ್ರೆ ಆಗತ್ತಾ? ಬುದ್ಧಿವಂತಿಕೆನ ವಿಧಾನಸೌಧನ ತ್ಯಾಗ ಮಾಡ್ತೀನಿ ಇಲ್ಲ ಪ್ರಭು. ನೋಡ್ರಿ, ಅದು ನಂದೇ ಅಲ್ಲ. ಹಂಗೆ ಇದು ಸತ್ವಗುಣ ಅಂತಂದ್ರೆ ಹಂಗೆ ಯಾವುದು, ಏನು, ಯಾಕೆ, ಹೀಗೆ ಈ ತರದೆಲ್ಲ ನಮಗೆ ಆತನಿಗೆ ಗೊತ್ತಿರುತ್ತೆ. ನೋಡಂಗೆ ನೋಡು, ಇವನೇನ್ ಮಾಡ್ತಾನೆ ಬುದ್ಧಿವಂತ ತ್ಯಾಗಿ, ಅಶುಭ ಕರ್ಮವನ್ನ ದ್ವೇಷಿಸೋದಿಲ್ಲ. ಅಂದ್ರೆ ಏನು? ಈಗ ಅರ್ಜುನ್ಗೆ ಕೃಷ್ಣ ಪ್ರೇರಣೆ ಕೊಡ್ತಿದ್ದಾನೆ, ಏನಕ್ಕೆ? ಯುದ್ಧ ಮಾಡಕ್ಕೆ. ನಾವು ನಿನ್ನೆ ದಿನ 1ನೇ ಅಧ್ಯಾಯ 2ನೇ ಅಧ್ಯಾಯ ಸ್ವಲ್ಪ ಓದ್ಕೊಂಡು ಬಂದ್ವಿ ಅಲ್ವಾ? ಅಲ್ಲಿ ಏನ್ ಸ್ಪಷ್ಟ ಆಗತ್ತೆ? ಈಗ ಕೊಲೆ ಮಾಡೋದು, ಕೊಲ್ಲೋದು ಯಾರನ್ನ? ತನ್ನ ಸ್ವಂತ ಬಂಧುಗಳನ್ನು. ಯಾರ್ಯಾರು? ತನ್ನ ತಾತ, ತನ್ನ ಗುರುಗಳು, ತನ್ನ ಸೋದರ ಮಾವಂದ್ರು, ತನ್ನ ಅಣ್ಣ ತಮ್ಮಂದ್ರು, ದಾಯಾದಿಗಳು, ತಮ್ಮ ಮಕ್ಕಳನ್ನೇ ನೋಡಿ, ತಮ್ಮ ಸ್ನೇಹಿತರನ್ನ, ತಮ್ಮ ಮಕ್ಕಳನ್ನ ನೋಡಿ, ಇಂಥವ್ರನ್ನೆಲ್ಲ ಕೊಲ್ಬೇಕೀಗ. ಇದು ಶುಭ ಕಾರ್ಯನ? ಶುಭ ಕರ್ಮನ? ಕೊಲ್ಲುವುದು ಶುಭನ? ಸಾಯಿಸ್ಬೇಕು. ನೀವು ನಿಮ್ ಲೈಫಲ್ಲಿ, ನಿಮ್ ಜೀವನದಲ್ಲಿ ಯಾರನ್ನಾದ್ರೂ ಸಾಯಿಸಿದ್ದೀರಾ?
ಇಲ್ಲ ಇಲ್ಲ ಪ್ರಭುಜಿ. ಸಾಯಿಸಿರೋರು ಇದ್ದೀರಾ ಇಲ್ಲಿ? ಒಂದು ಸೊಳ್ಳೆಯನ್ನು ಸಾಯಿಸಿರೋರು ಇದ್ದೀರಾ ಇಲ್ಲಿ? ಸೊಳ್ಳೆಯನ್ನ ಪ್ರಭು ಇದ್ದೀವಿ ಪ್ರಭು. ಇದೀವಿ ಪ್ರಭು. ಅಲ್ವಾ? ಸಾಯಿಸೋದು ಅಂದ್ರೆ ನಿಮಗೆ ಅದು ಹೆಂಗಿರುತ್ತೆ ಅಂತ ಅನುಭವ ಗೊತ್ತು. ಸಾಯಿಸಿದ್ಮೇಲೆ ಅದಕ್ಕೆ ಮತ್ತೆ ಜೀವ ಕೊಡಕ್ಕಾಗತ್ತಾ? ಇಲ್ಲ ಪ್ರಭುಜಿ, ಆಗೋದಿಲ್ಲ. ಅದೊಂದ್ ಮಾತ್ರ ಆಗಲ್ಲ ಪ್ರಭು. ಅಲ್ವಾ? ಸಾಯಿಸಿದ್ಮೇಲೆ ಮತ್ತೆ ವಾಪಸ್ ಜೀವ ಕೊಡಕ್ಕಾಗೋದಿಲ್ಲ. ನೋಡಿ, ಹಿಂಗೆ ಇದು ಅಶುಭ ಕರ್ಮ. ಈಗ ಅರ್ಜುನನನ್ನ ಪ್ರೇರಣೆ ಕೊಡ್ತಾ ಇರೋದು. ಇಡೀ ಭಗವದ್ಗೀತೆ ಹೇಳಿದ್ದು ಯಾರಿಗೆ, ಯಾವಾಗ, ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಯಾವಾಗ ಹೇಳಿದ್ದು ಭಗವದ್ಗೀತೆ? ಎಂತ ಒಂದು ಸಂದರ್ಭದಲ್ಲಿ? ಅವನ್ಗೆ ಮೋಹ ಉಂಟಾಗುತ್ತೆ ಪ್ರಭುಜಿ, ಅರ್ಜುನನ್ಗೆ. ನಾನು ಇವ್ರನ್ನೆಲ್ಲ ಕೊಲ್ಲಬೇಕಾ, ನನ್ ಆಗೋದಿಲ್ಲ ಅಂತ ಅವನು ದುಃಖ ಪಟ್ಟಾಗ ಅವಾಗ ಕೃಷ್ಣ ಹೇಳ್ತಾರೆ ಪ್ರಭುಜಿ. ಕುರುಕ್ಷೇತ್ರ ಯುದ್ಧದ ಪ್ರಾರಂಭದಲ್ಲಿ ಇದನ್ನ ಹೇಳಿದ್ದು. ಯಾಕೆ ಅಂದ್ರೆ ಆತ ನೋಡಿ, ಮಾತಾಜಿಯವರು ಹೇಳದಂಗೆ ನೋಡಿ, ಈ ತರ ಮೋಹ, ನೋಡಿ ಈ ತರದೆಲ್ಲ ಕಾರಣಗಳಿಂದ ಇದು ಅಶುಭ ಅಂತೇಳಿ, ಹಿಂಗೆ ಯುದ್ಧ ಮಾಡಿದ್ರೆ ನೋಡಿ ಹೆಂಗೆಂಗೋ ಆಗಿ ಏನೇನೋ ಆಗ್ಬಿಡುತ್ತೆ. ಸಾಮಾಜಿಕ, ಆರ್ಥಿಕ, ಕೌಟುಂಬಿಕ ನೋಡಿ ಏನೇನೋ ಸಮಸ್ಯೆಗಳು ಬರ್ತವೆ. ವರ್ಣ ಸಂಕರ ಆಗತ್ತೆ, ಪಿಂಡೋದಕ ಕೊಡಕ್ಕಿರೋದಿಲ್ಲ. ನೋಡಿ ಬಹಳಷ್ಟು ಜನ ಈ ತರದ್ದು ಏನೇನೋ ಆಗತ್ತೆ ಅಂತ ಅರ್ಜುನ ವಾದ ಮಾಡ್ತಾನೆ. ಎಲ್ಲ ಅಶುಭ ಕರ್ಮಗಳು ಅವೆಲ್ಲ. ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಗೊತ್ತಿರ್ಬೇಕು. ಆದ್ರೆ ಇಲ್ಲಿ ಕೃಷ್ಣ ಪ್ರೇರಣೆ ಕೊಡ್ತಿರೋದು ನೋಡಿ ಈ ವಿಷಯವಾಗಿ, ಈ ಒಂದು ಗೊಂದಲ ಏನಿದೆ ಇದನ್ನು ಹೋಗಿಸ್ಬೇಕು. ಯಾರೇ ಆಗ್ಲಿ ಜ್ಞಾಪಕ ಇಟ್ಕೊಳ್ಳೋಣ ಚೆನ್ನಾಗಿ. ಯಾಕೆ ಮಾಡ್ತಿದ್ದೀನಿ ಅಂತ ಸ್ಪಷ್ಟತೆ ಇದ್ರೆ ಅದ್ರ ಮಾಡೋದಕ್ಕೆ ಉತ್ಸಾಹ ಇರುತ್ತೆ, ಧೈರ್ಯ ಇರುತ್ತೆ. ನೋಡಿ ಅದನ್ನ ಮಾಡಿ ಸಾಧಿಸ್ತಾರೆ. ಹೌದಾ? ಈಗ ನೀವು ಅಡ್ಗೆ ಮಾಡಕ್ ಮೊದ್ಲು ಒಂದ್ ಸ್ವಲ್ಪ ಸ್ಪಷ್ಟತೆ ಇಟ್ಕೊಂಡು ಅಡ್ಗೆ ಮಾಡಕ್ ಹೋಗ್ತಿರೋ, ಅಥವಾ ಏನಾದ್ರೂ ಆಗ್ಲಿ ಅಂತ ಸುಮ್ನೆ ಏನಾದ್ರೂ ಮಾಡ್ತಾ ಹೋಗ್ತಿರೋ? ಇದೇ ಮಾಡ್ಬೇಕು ಅಂತ ಹೋಗ್ತೀರಾ, ಅಥವಾ ಏನಾದ್ರೂ ಒಂದ್ ಆಗ್ಲಿ ಒಂದ್ ಮಾಡ್ತಾ ಹೋಗೋಣ ಅಂತ ಮಾಡ್ತಿರೋ? ಇಲ್ಲ ಪ್ರಭುಜಿ, ಒಂದೇ ಇಟ್ಕೊಂಡು ಚೆನ್ನಾಗಾಗ್ಲಿ ಅಂತಾನೆ ಮಾಡ್ತೀನಿ. ಅದಕ್ಕೆ ಏನೇನ್ ಬೇಕು, ಎಷ್ಟು ಬೇಕು, ಯಾವ್ದನ್ನ ಯಾವಾಗ ಹಾಕ್ಬೇಕು, ಎಷ್ಟು ಉರಿ ಕೊಡ್ಬೇಕು, ಎಷ್ಟು ತಿರುಗಿಸ್ಬೇಕು, ಎಷ್ಟು ಬೇಯಿಸ್ಬೇಕು, ಎಷ್ಟು ನೀರು ಹಾಕ್ಬೇಕು, ಎಷ್ಟು ಉಪ್ಪು, ಎಲ್ಲಾನು ಒಂದ್ ಲೆಕ್ಕಾಚಾರ ಇರುತ್ತೆ ನೋಡಿ. ಇವಾಗ ನೋಡ್ರಿ, ಹಂಗಾದ್ರೆ ಆ ಅಡ್ಗೆ ಚೆನ್ನಾಗ್ ಬರುತ್ತೆ. ನಮ್ ಬದುಕಲ್ಲೂ ಹಂಗೇನೆ ಇವುಗಳು ಸ್ಪಷ್ಟತೆ ಇರ್ಬೇಕು. ನಾವ್ ಏನ್ ಮಾಡ್ತಿದ್ದೀರಿ, ಯಾಕೆ ಮಾಡ್ತಿದ್ದೀರಿ, ಹಿಂಗ್ ಮಾಡಿದ್ರೆ ಏನಾಗತ್ತೆ ನೋಡಿ. ಮಾಡಿದ್ರೆ ಏನಾಗತ್ತೆ? ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಪ್ರಭುಜಿ. ಹಂಗೆ ಸ್ಪಷ್ಟತೆ ಇದ್ರೆ ಜೀವನದಲ್ಲಿ ಧೈರ್ಯ, ಉತ್ಸಾಹ, ನಿಶ್ಚಯ ಇವೆಲ್ಲ ಬರುತ್ತೆ. ಅದೇ ಕನ್ಫ್ಯೂಷನ್ ಅಲ್ಲಿ ಇರುವಂತವ್ರಿಗೆ ನೋಡಿ, ಏನಾದ್ರು ಮಾಡ್ರಿ ಅಂದ್ರೆ, ಈಗ ರಸ್ತೆಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕು, ದಾರಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆತ ಫಾಸ್ಟ್ ಡ್ರೈವಿಂಗ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹೇಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಕೇಳ್ಕೊಂಡು ಹೋಗ್ತಾರೆ ಗೊತ್ತಾ ದಾರಿನ. ಕೆಲವು ಸತಿ ಸ್ಲೋ ಆಗ ದಾರಿ ಸಾಗಾಟ, ಪ್ರಯಾಣ ನಿಧಾನ ಆಗತ್ತೆ. ಅದೇ ಸ್ಪಷ್ಟವಾಗಿ ಆ ದಾರಿ ಗೊತ್ತಿದ್ರೆ, ಗುರಿ ಗೊತ್ತಿದ್ರೆ, ಮತ್ತೆ ಅಲ್ಲಿ ಬರುವಂತ ಸವಾಲುಗಳು ಎಲ್ಲ ಗೊತ್ತಿದ್ರೆ, ಅಲ್ಲಿರುವಂತದ್ದು ಅವಕಾಶಗಳೆಲ್ಲ ಗೊತ್ತಿದ್ರೆ ನೋಡಿ ಫಾಸ್ಟ್ ಆಗಿ ಹೋಗ್ಬೋದು. ಇಲ್ಲದೆ ಇದ್ರೆ ನೋಡಿ ಹಿಂಗೆ ಕಷ್ಟಗಳಾಗ್ತವೆ. ಅದಕ್ಕೆ ನಮಗೆ ಸತ್ವಗುಣದಲ್ಲಿರೋರು ಏನ್ ಮಾಡ್ತಾರೆ, ವಿಚಾರವನ್ನು ಸ್ಪಷ್ಟತೆ ಇಟ್ಕೊಳ್ತೀವಿ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾಕೆ ಮಾಡ್ಬೇಕು ನೋಡಿ ಇವೆಲ್ಲವೂ ಗೊತ್ತಿರುತ್ತೆ ನೋಡಿ. ಅದನ್ನ ಕರ್ಮ ಫಲಾಪೇಕ್ಷೆಯನ್ನ ತ್ಯಜಿಸೋದು ನೋಡಿ, ಇದೆಲ್ಲ ಸತ್ವ ನೋಡಿ. ಇಲ್ಲಿ ವಿಹಿತ ಕರ್ತವ್ಯವನ್ನ ನೋಡಿ, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಿತ್ತು, ಏನ್ ಮಾಡಬಾರ್ದು ಅನ್ನೋದು ಗೊತ್ತಿರುತ್ತೆ. ಇದು ಸತ್ವಗುಣ. ಹಿಂಗೆ ಬಂದವರು ಈಗ ಯುದ್ಧಕ್ಕೆ ತಯಾರಿ ಮಾಡ್ತಿದ್ದೇನೆ. ಯುದ್ಧ ಅಂತಂದ್ರೆ ಕೊಲೆಗಳು ಮಾಡಿದ್ರೆ ನೋಡಿ ಏನೇನೋ ಸಮಸ್ಯೆಗಳಾಗ್ತವೆ ನೋಡಿ. ಅದಕ್ಕೋಸ್ಕರ ಅರ್ಜುನ ಹಿಂದು ಮುಂದೆ ನೋಡ್ತಿದ್ದಾನೆ ನೋಡಿ. ಅದಕ್ಕೋಸ್ಕರ ನೋಡಿ ಪ್ರೇರಣೆ ಕೊಡ್ತಿದ್ದಾನೆ ಕೃಷ್ಣ. ನೋಡಿ ನಮ್ಮ ಸೈನಿಕರು ನೋಡಿ ಯುದ್ಧಕ್ಕೂ ಕಳಿಸಿದ್ರೆ ಅವರು ಅರ್ಜುನನ್ ತರನೇ ಯೋಚನೆ ಮಾಡಿದ್ರೆ ಯುದ್ಧ ಆಗತ್ತಾ? ಆಗೋದಿಲ್ಲ ನೋಡಿ. ಈಗ ಶತ್ರು ದೇಶಗಳು ಪಾಕಿಸ್ತಾನ, ಚೈನಾ ನೋಡಿ ಭಾರತ ಮೇಲೆ ಆಕ್ರಮಣ ಮಾಡಿದರೆ ನೋಡಿ, ಈಗ ಸೈನಿಕ ಇವಾಗ ಏನ್ ಮಾಡ್ಬೇಕು? ಮೇಲಧಿಕಾರಿಗಳು ಕೊಟ್ಟಂತ ಆಜ್ಞೆಯನ್ನ
ಅನುಸರಿಸ್ಬೇಕಷ್ಟೆ. ಇಲ್ಲ ಇದರಿಂದ ಪಾಕಿಸ್ತಾನ ಸೈನಿಕನ ಕೊಂದ್ರೆ ಆ ಸೈನಿಕನ ಹೆಂಡತಿ ವಿಧವೆ ಆಗ್ಬಿಡ್ತಾಳೆ, ನೋಡಿ ಆ ಸೈನಿಕನ ತಾಯಿಗೆ ಮಗನ್ ಕಳ್ಕೊಂಡು ಅಳ್ತಾಳೆ. ನೋಡಿ ಅಲ್ಲಿ ಅವ್ರಿಗೆ ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಆಗತ್ತಾ? ಮಾಡ್ಬೋದ ಆತರ? ಇಲ್ಲ ಪ್ರಭುಜಿ. ವಾಸ್ತವವಾಗಿ ನೋಡಿದ್ರೆ ಹಿಂಗೆಲ್ಲ ಆಗತ್ತೆ ಅಲ್ವಾ? ಆಗತ್ತೆ. ಆ ಸೈನಿಕನ ಕೊಂದಂತ ಪತ್ನಿಗೆ ದುಃಖ ಆಗಲ್ವಾ? ನೋಡಿ ಆಕೆಗೆ ಕಷ್ಟ ಆಗಲ್ವಾ? ನೋವಾಗಲ್ವಾ? ಆ ಕುಟುಂಬಸ್ಥರೆಲ್ಲ ಬೇಡಲ್ವಾ? ಅದು ಅಶುಭ ಅಲ್ವಾ ಅಂತೇಳಿ ಸೈನಿಕ ಅದನ್ನೇ ಇದು ಅಶುಭ, ನಾನು ಯುದ್ಧಕ್ಕೆ ಹೋಗಲ್ಲ, ಯುದ್ಧ ಮಾಡಲ್ಲ ಅಂತೇಳಿ ಏನಾದ್ರು ಇದ್ರೆ ಅದನ್ನ ಸರಿ ಅಂತಾರ? ಸರಿ ಅನ್ನಕ್ಕೆ ಆಗಲ್ಲ. ನೋಡಿ ಆ ಸೈನಿಕನಿಗೆ ದಂಡನೆ ಕೊಡ್ತಾರೆ. ನೋಡಿ ನಮ್ಮ ಭಾರತ ದೇಶದ ಸೈನಿಕ ನೋಡಿ ಹಿಂಗೇನಾದ್ರೂ ಮಾತಾಡ್ಕೊಂಡು, ಇಲ್ಲ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ, ಯುದ್ಧ ಮಾಡಿದ್ರೆ ಅವ್ರ ಸೈನಿಕರು ಸತ್ರೆ ಸೈನಿಕರ ಮನೆಯವ್ರಿಗೆಲ್ಲನೂ ಅವ್ರಿಗೆ ನೋವಾಗುತ್ತೆ, ನಾನು ಯುದ್ಧ ಮಾಡಲ್ಲ ಅಂದ್ರೆ ಒಪ್ಕೋತಾರ? ಸೈನ್ಯ ಬಿಡುತ್ತಾ ಆತನನ್ನ, ಸೈನಿಕನನ್ನ? ಈ ಸಾಲನ್ನ ಆ ಪ್ರಕಾರವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ. ನೋಡಿ ಹಿಂಗೆ ಶುಭ ಕರ್ಮ ಅವನ್ಗೆ ಶುಭ ಅನ್ನುವಂಥದ್ದನ್ನು ಕೂಡ ಆತನ ನೋಡಲ್ಲ. ಶುಭನೋ ಅಶುಭನೋ ಆತನಿಗೆ ಇನ್ಸ್ಟ್ರಕ್ಷನ್ ಒಂದೇ, ಮೇಲಧಿಕಾರಿಗಳಿಂದ ಏನ್ ಆದೇಶ ಬರುತ್ತೋ ಅದನ್ನ ಪಾಲನೆ ಮಾಡು. ನೋಡಿ ಆದೇಶ ಪಾಲನೆ ಮಾಡೋದೇ ಆತನ ನೋಡಿ ಈಗ ಆ ಸೈನಿಕನ ಕರ್ತವ್ಯ ಆಗಿದೆ. ನೋಡಿ ಹಂಗೆ ಕೆಲವು ಸತಿ ಸಮಾಜದಲ್ಲಿ ಒಟ್ಟಾರೆ ಸಮಾಜಕ್ಕೋಸ್ಕರ ನೋಡಿ ಸಮಾಜದ ಅಂಗಗಳಾದಂಥ ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಬ್ರಾಹ್ಮಣರು ನೋಡಿ ಕೆಲವೊಂದು ಕಾರ್ಯ ಚಟುವಟಿಕೆಗಳನ್ನ ಮಾಡ್ಬೇಕಾಗತ್ತೆ. ನೋಡಿ ವ್ಯವಸಾಯನೇ ತಗೊಳ್ಳೋಣ. ಒಬ್ಬ ವೈಶ್ಯ ಮಾಡುವಂಥದ್ದು ಕೃಷಿ, ಗೋರಕ್ಷಾ, ವಾಣಿಜ್ಯ. ಈಗ ವೈಶ್ಯನ್ನೇ ತಗೊಳ್ಳೋಣ. ಈಗ ಕ್ಷತ್ರಿಯ ಚರ್ಚೆ ಮಾಡಿ ಆಯ್ತು, ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. ಈಗ ವೈಶ್ಯನ ತಗೊಳ್ಳೋಣ. ವೈಶ್ಯ ಕೃಷಿ, ಗೋರಕ್ಷಾ ಮಾಡ್ತಿರ್ತಾನಲ್ವಾ? ಈಗ ಕೃಷಿ ಮಾಡ್ಬೇಕು ಅಂತಂದ್ರೆ ಆತನು ಎಷ್ಟೊಂದು ಅಶುಭಗಳನ್ನು ಮಾಡ್ಬೇಕು ಗೊತ್ತಾ? ಅಶುಭಗಳಂದ್ರೆ ಏನು? ಏನೇನು ವ್ಯವಸಾಯ ಮಾಡ್ಬೇಕಂದ್ರೆ ನೋಡಿ ಒಂದು ಎತ್ತನ್ನ ಪಳಗಿಸ್ಬೇಕು, ಎತ್ತು ಓರಿ ನೋಡಿ ಅದಕ್ಕೆ ಮೂಗ್ದಾರ ಹಾಕ್ಬೇಕು, ನೋಡಿ ಅದಕ್ಕೆ ಬೀಜ ಹೊಡಿತಾರೆ, ನೋಡಿ ಅದನ್ನ ಸಿಕ್ಕಾಪಟ್ಟೆ ಹೊಡೆದು ದಂಡಿಸಿ ಅದನ್ನ ತರಬೇತಿಗೊಳಿಸ್ತಾರೆ. ಏನಕ್ಕೆ? ಒಂದು ನೇಗಿಲು ಎಳಿಯೋದಕ್ಕೆ, ಬಂಡಿಯನ್ನ ಹೊರೋದಕ್ಕೆ. ನೋಡಿ ಅದಕ್ಕೆ ಚ ಬಾ ಬಾ ಅಂದ್ರೆ ಅದಕ್ಕೆ ಅದು ನಾವು ಹೇಳ್ದಂಗೆ ಕೇಳ್ಬೇಕು. ಆ ತರ ತರಬೇತಿ ಕೊಡ್ಬೇಕು. ಅಂದ್ರೆ ಅದಕ್ಕೆ ಹೊಡಿದೆ ಬಡಿದೆ ಎತ್ತನ್ನ ಪಳಗಿಸ್ಬೋದಾ? ಇಲ್ಲ ಸಮಯ ಸಂದರ್ಭಕ್ಕೆ ಹೊಡಿಬೇಕು. ಅಶುಭ ಅನ್ಸುತ್ತೆ. ನೀವೇನಾದ್ರೂ ಈ ತರದ ಅನುಭವ ಇದ್ರೆ ಹತ್ರದಿಂದ ನೋಡಿದ್ರೆ ಎತ್ತುಗಳನ್ನ ಹೆಂಗ್ ಪಳಗಿಸ್ತಾರೆ ಅಂದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ಮೂಗ್ದಾರ ಚುಚ್ತಾರೆ ನೋಡಿ ಕಣ್ಣೀರ್ ಬಂದ್ಬಿಡುತ್ತೆ. ಯಾರಾದ್ರೂ ಭಾವುಕರಿದ್ರೆ ನೋಡಿ ಮೂಗ್ ಚುಚ್ತಾರೆ, ತುಂಬಾ ನೋವಿರುತ್ತೆ. ಮೂಗ್ ದಾರ ಚುಚ್ಚಿ ಆ ಮೂಗ್ ದಾರ ಹಾಕಿ ಎಳಿತಿರ್ತಾರೆ, ಅದನ್ನ ರೂಢಿ ಮಾಡಿಸ್ತಾರೆ ಆ ಮೂಗ್ ದಾರ ಹಾಕಿ. ನೋಡಿ ಈ ತರದ್ ಎಲ್ಲವೂ ಇರುತ್ತೆ. ಒಂದು ವ್ಯವಸಾಯ ಮಾಡ್ಬೇಕು ಅಂದ್ರೆ, ಒಂದು ಎತ್ತನ್ನ ರೆಡಿ ಮಾಡ್ಬೇಕು ಅಂದ್ರೆ ಈ ತರ ಇರುತ್ತೆ. ನೋಡಿ ಆ ಬೆಳೆ ಬೆಳಿಬೇಕು ಅಂದ್ರೇನು ಕೂಡ ನೋಡಿ ವಿಚಿತ್ರಗಳು ಎಷ್ಟೊಂದೆಲ್ಲ ಮಾಡ್ಬೇಕು. ಕೆಲವು ಸತಿ ಹೊಲ ಉಳ್ತಿರ್ತಾರೆ ನೋಡಿ, ಎಷ್ಟೊಂದು ಕೀಟಗಳು ನೋಡಿ, ಎಷ್ಟು ಕೆಲವು ಸತಿ ಹಾವುಗಳು ಸಿಕ್ಕಾಕೊಂಡು ಸತ್ತೋಗಿರೋದನ್ನ ನೋಡಿದ್ದೀನಿ ನಾನು. ನೋಡಿ ಆ ಒಂದು ಪ್ರಯತ್ನದಲ್ಲಿ ನೋಡಿ ಬಹಳಷ್ಟು ನೋಡಿ ಅಲ್ಲಿ ಬಾಧೆನೇ ಆಗತ್ತೆ. ಬೇಡದಿರೋಂಥ ಎಷ್ಟೋ ಕಳೆ ಗಿಡಗಳನ್ನ, ಮರಗಳನ್ನ ಒಡೆದಾಕ್ಬೇಕಾಗತ್ತೆ, ಕತ್ತರಿಸಿ ಸುಟ್ಟಾಕ್ಬೇಕಾಗತ್ತೆ. ನೋಡಿ ಇದು ವ್ಯವಸಾಯ ಮಾಡುವಂತ ಒಂದು ಕ್ರಮದಲ್ಲಿ ನೋಡಿ ಕೃಷಿ, ಗೋರಕ್ಷಾ ನೋಡ ಇವೆರಡು ಅಷ್ಟೇ. ಮತ್ತೆ ವಾಣಿಜ್ಯನು ಕೂಡ ತಗೊಂಡ್ರೆ ವೈಶ್ಯನಾದವನು ನೋಡ ಆತನ ಸರಕನ್ನ ವ್ಯಾಪಾರ ಮಾಡ್ಬೇಕಲ್ವಾ? ಈಗ ನಾವೇ ರೈತರು ಆತನ ಸರಕು ತಗೊಂಡು ಮಾರ್ಕೆಟ್ಗೆ ಹೋಗ್ಬೇಕು, ನೋಡ ಅಲ್ಲಿ ಮಾರ್ಬೇಕು. ಆತನು ಬೆಳೆದಿರೋಂಥ ಎಲ್ಲಾ ಪದಾರ್ಥಗಳು ಅತ್ಯಂತ ಒಳ್ಳೆ ಗುಣಮಟ್ಟದಲ್ಲಿ ಇರೋದಿಲ್ಲ. ಅದರಲ್ಲಿ ಗ್ರೇಡಿಂಗ್ ಅಂತ ಇರುತ್ತೆ ನೋಡಿ, ಅದನ್ನು ವರ್ಗೀಕರಣ, ಅತ್ಯುತ್ತಮ, ಮಧ್ಯಮ, ನೋಡಿ ನೋಡಿ ಅಧಮ, ಈ ತರದ್ದೆಲ್ಲ ಗ್ರೇಡಿಂಗ್ಸ್ ಎಲ್ಲ ಇರುತ್ತೆ. ಅವನು ಸುಳ್ಳು ಹೇಳ್ಕೋಬೇಕಾಗುತ್ತೆ, ಇದು ಅತ್ಯುತ್ತಮವಾದದ್ದು, ತುಂಬಾ ಒಳ್ಳೇದು ಅಂತ ವೈಶ್ಯ. ನೋಡಿ ಒಬ್ಬ ವ್ಯಾಪಾರಿ
ಆತನ ಮಾರ್ಕೆಟಿಂಗ್ ಮಾಡ್ಬೇಕಾಗತ್ತೆ, ಕೆಲವು ಸತಿ ಸುಳ್ಳು ಹೇಳ್ಬೇಕಾಗತ್ತೆ, ಕೆಲವು ಸತಿ ಯಾಮಾರಿಸ್ಬೇಕಾಗತ್ತೆ, ಕೆಲವು ಸತಿ ಕಲಬೆರಕೆ ಕೂಡ ಮಾಡ್ಬೇಕಾಗತ್ತೆ, ಕೆಲವು ಸತಿ ಲಾಭ ದೃಷ್ಟಿಕೋನ ಇಟ್ಕೊಂಡು ಏನೇನೋ ಮಾಡ್ತಾರೆ ವ್ಯಾಪಾರಸ್ಥರು ಪಾಪ. ನೋಡಿ ಇದು ಎಲ್ಲವೂ ಶುಭನಾ? ಅಲ್ಲ, ಎಲ್ಲ ಅಶುಭ. ಆದ್ರೆ ನೋಡಿ ಆ ವೃತ್ತಿ ಆ ಧರ್ಮದಲ್ಲಿ ಕೆಲವೊಂದಕ್ಕೆ ವಿನಾಯಿತಿಗಳು ಕೂಡ ಇರ್ತವೆ. ನೋಡಿ ಆ ಒಂದು ಹಸು ಪಳಗ್ಸಕ್ಕೆ ಅದೊಂದು ಹಿಂಸೆ ಮಾಡ್ಬೇಕಾಗತ್ತೆ. ನೋಡಿ ಈ ತರದ್ದು ಒಂದು ಹೊಲ ಉಳ್ಬೇಕು, ಒಂದು ಬೆಳೆ ಬೆಳಿಬೇಕು, ನೋಡಿ ಎಷ್ಟೋ ಪಕ್ಷಿಗಳನ್ನು ಓಡಿಸ್ಬೇಕು. ನಾವು ಇತ್ತೀಚೆಗೆ ನೋಡ್ತೀವಿ, ಈ ದ್ರಾಕ್ಷಿ ಗಿಡದ ಸುತ್ತು ಬಲೆ ಹಾಕಿರ್ತಾರೆ, ಯಾವ್ದು ಪಕ್ಷಿಗಳು ಬಂದು ತಿಂದೇ ಇರ್ಲಿ ಅಂತ. ಆ ಬಲೆಗೆ ಸಿಕ್ಕಾಕೊಂಡು ಎಷ್ಟೋ ಪಕ್ಷಿಗಳು ಸತ್ತೋಗ್ಬಿಟ್ಟಿರ್ತವೆ. ನೋಡಿ ಈ ತರದ್ದು ಗಮನಿಸಬಹುದು. ನೋಡಿ ಕೆಲವೆಲ್ಲ ಔಷಧಿಗಳು ಹೊಡಿತಾರೆ. ನೋಡಿ ಪಾಪ ಯಾವುದೋ ಒಂದು ಹುಳಕ್ಕೆ ಅಂತ ಹೊಡೆದಿರ್ತಾರೆ, ಕೀಟಕ್ಕೆ. ಕೆಲವು ಜೇನುನೊಣಗಳು, ಉಪಕಾರಿ ಹುಳುಗಳೆಲ್ಲನೂ ಸತ್ತೋಗ್ತವೆ. ಕೆಲವು ಸತಿ ಪಕ್ಷಿಗಳು ಕೂಡ ಬಲಿಯಾಗ್ಬಿಡ್ತವೆ, ಪ್ರಾಣಿಗಳು ಕೂಡ ಬಲಿಯಾಗ್ಬಿಡ್ತವೆ. ನೋಡಿ ಈ ತರದ್ದು ಕೂಡ ಇರುತ್ತೆ. ನೋಡಿ ಅಂದ್ರೆ ಏನಾದ್ರೂ ಮಾಡಿ ಅದರಲ್ಲಿ ಶುಭ ಅಶುಭ ಅನ್ನೋದು ಬಂದೇ ಬರುತ್ತೆ. ಯಾವುದೂ ಇವುಗಳಿಂದ ಹೊರತಾಗಿ ಯಾವುದೂ ಇಲ್ಲ, ನಿಜವಾಗ್ಲೂ ಯಾವುದೂ ಇಲ್ಲ. ಈ ಭೌತಿಕ ಪ್ರಪಂಚ ಅಂದ್ರೆ ಹಿಂಗೇನೆ. ಇದು ಉದ್ದೇಶ ಏನು ಅನ್ನೋದು ಮುಖ್ಯ. ನೋಡಿ ಹಿಂಗೆ ಒಬ್ಬ ಕ್ಷತ್ರಿಯ ಒಬ್ಬ ವೈಶ್ಯನ ತಗೊಂಡ್ರೆ, ಶೂದ್ರನ ಕತೆ ಕೇಳಿದ್ರೆ, ಶೂದ್ರ ಆತನ ಹೇಳಿ ಕೇಳಿ ಶೂದ್ರ, ಆತನಿಗೆ ತಿಳುವಳಿಕೆ ಇರೋದಿಲ್ಲ. ಆತನು ತಾನೇ ದೇಹ ಅನ್ಕೊಂಡಿರ್ತಾನೆ, ತನ್ನ ಹೊಟ್ಟೆಪಾಡಿಗೋಸ್ಕರ, ತನ್ನ ಕುಟುಂಬದವರು, ತಾನು ತನ್ನ ಇಂದ್ರಿಯ ಸುಖಕ್ಕೋಸ್ಕರ ನೋಡಿ ಆತನ ದುಡಿತಿರ್ತಾನೆ. ನೋಡಿ ಆತ ಯಜಮಾನ ನೋಡಿ ಅವನು ಯಾರು ಇರ್ತಾನೋ ಅವ್ನು ಏನ್ ಹೇಳಿದ್ರೇನು ಮಾಡ್ಬೇಕಾಗತ್ತೆ. ನೋಡಿ ಈತನಿಗೆ ಹೆಚ್ಚು ಯೋಚನೆ ಮಾಡುವಂತ ಅದ ಬುದ್ಧಿವಂತಿಕೆನೂ ಇರೋದಿಲ್ಲ. ನೋಡಿ ಆತನು ಏನ್ ಹೇಳ್ತಾನೋ ಅದನ್ನೆಲ್ಲ ಮಾಡ್ಬೇಕು. ನೋಡಿ ಅದರಲ್ಲಿ ಅಚ್ಚ ಲಚ್ಚ ನೋಡಿ ತುಚ್ಛ ಎಲ್ಲ ಇರುತ್ತೆ ಅದರಲ್ಲಿ. ಶೂದ್ರ ಪಾಪ ನೋಡಿ ಕಾರ್ಮಿಕ, ಆತ ಲೇಬರು, ನೋಡಿ ಆತ ಹೇಳಿದೆಲ್ಲ ಮಾಡ್ಬೇಕು, ಮಾಡ್ತಾನೆ. ನೋಡಿ ಹಿಂಗೆ ನಡೆಯುತ್ತೆ. ಇನ್ನು ಬ್ರಾಹ್ಮಣ ಅಂತ ತಗೊಂಡ್ರೆ ನೋಡಿ, ನಾವು ಹಿಂದಿನ ನೋಡಿ ಶ್ಲೋಕಗಳಲ್ಲಿ ಚರ್ಚೆ ಮಾಡ್ತಾ ಬಂದಿದ್ವಿ. ಬ್ರಾಹ್ಮಣರು ಕೂಡ ಕೆಲವು ಸಂದರ್ಭಗಳಲ್ಲಿ ನೋಡಿ ಅವರ ಮಂತ್ರ ಸಿದ್ಧಿಯನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನೋಡಿ ಆ ಯಜ್ಞಗಳಲ್ಲಿ ಆ ಪ್ರಾಣಿ ಬಲಿಯನ್ನ ಕೊಡೋದು. ಇವತ್ತು ಕೂಡ ನೋಡಿ ಫಾರ್ಮಕಾಲಜಿ ಅಂದ್ರೆ ಈ ಮೆಡಿಕಲ್ ಸೈನ್ಸ್ ಟೆಸ್ಟಿಂಗ್ ಟ್ರಯಲ್ಸ್ ಮಾಡ್ತಾರೆ, ಅನಿಮಲ್ ಟ್ರಯಲ್ಸ್ ಮಾಡ್ತಾರೆ. ನೋಡಿದ್ದೀರಾ? ನೋಡಿ ಅವ್ರು ತಯಾರಿ ಮಾಡಿರುವಂತ ಒಂದು ಔಷಧಿನೋ ಅದು ಕೆಲಸ ಮಾಡುತ್ತೋ ಇಲ್ವೋ ಅಂತ ನೋಡಿದಕ್ಕೋಸ್ಕರ ಕೆಲವು ಪರೀಕ್ಷೆಗಳು ಮಾಡ್ಬೇಕಾಗುತ್ತೆ. ಅವರು ಕನ್ಫರ್ಮ್ ಮಾಡ್ಕೋಬೇಕು ಇದು ಸರಿಯಾಗಿ ಕೆಲಸ ಮಾಡುತ್ತಾ. ನೋಡಿ ಮನುಷ್ಯರು ಕೊಡಕ್ ಮೊದಲು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಪ್ರಾಣಿಗಳನ್ನ ಹಿಂಸಿಸ್ತಾರೆ, ಕೆಲವು ಸತಿ ಕೊಲ್ಲೇಬೇಕಾಗತ್ತೆ, ಪ್ರಾಣಿಗಳನ್ನ ಕೊಲ್ಲೇಬೇಕಾಗತ್ತೆ ಕೆಲವು ಸತಿ ಅಲ್ವಾ? ಈ ತರದೆಲ್ಲ ಒಂದು ಹಿನ್ನೆಲೆ ಇರುತ್ತೆ. ನೋಡಿ ವಿಜ್ಞಾನಿಗಳು ಇವತ್ತಿನ ದಿನ ಇವತ್ತೇನು ಸಂಶೋಧನೆ ಮಾಡ್ತಾರೆ ನೋಡಿ. ಹಿಂದೆ ನಾನು ರಥಯಾತ್ರೆ ಆನಂದ್ ಪ್ರಭುಜಿಯವ್ರ ಬಗ್ಗೆ ಹೇಳ್ತಿದ್ದೆ, ಜ್ಞಾಪಕ ಇದೆಯಾ? ಅವರು ಡಾಕ್ಟರೇಟ್ ಪ್ರಭು ಅವ್ರು ಆ ಕೆಲ್ಸನೇ ಬಿಟ್ಬಿಟ್ರು ಅಂತ ಹೇಳಿ. ಪ್ರಾಣಿ ಹಿಂಸೆ ಮಾಡ್ಬೇಕಾಗುತ್ತೆ ಅಂತ ಆ ಕೆಲ್ಸನೇ ಬಿಟ್ಟು. ನೋಡಿ ಅದ್ ಕೆಲ್ಸನೇ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರ ಗುರುಗಳು ಹಂಗ ಆದೇಶ ಕೊಟ್ಟಿರ್ತಾರೆ. ಯಾಕಂದ್ರೆ ನೋಡೋದು ಪ್ರಾಣಿ ಹಿಂಸೆ ನೋಡೋದು ಒಳ್ಳೇದಲ್ಲ. ನೋಡಿ ಅದು ಕರ್ಮ ಬಂಧನ ಕಾಡುತ್ತೆ ಅನ್ನೋ ಒಂದು ಎಚ್ಚರಿಕೆ ಇರಬೇಕು ಅನ್ನೋದು ಒಂದು ತತ್ವ. ಹಿಂಗೆ ನೋಡಿ ಒಬ್ಬ ವಿಜ್ಞಾನಿ ಆಗ್ಲಿ, ಒಬ್ಬ ಮಂತ್ರ ಸಿದ್ಧಿಯನ್ನ ಪಡ್ಕೋಬೇಕು ಅನ್ಕೊಂಡಿರೋ ಬ್ರಾಹ್ಮಣ ಏನ್ ಮಾಡ್ತಾನೆ, ಒಂದು ಪ್ರಾಣಿ ಬಲಿಯನ್ನ ಕೊಟ್ಟು ಆ ಮಂತ್ರ ಸಿದ್ಧಿಯಿಂದ ಅದಕ್ಕೆ ಮತ್ತೊಂದು ಜನ್ಮ ಕೊಡುವಂತ ಪ್ರಯತ್ನ, ಆ ಮಂತ್ರ ಸಿದ್ಧಿ ಮುಖಾಂತರ ಮಾಡೋ ಪ್ರಯತ್ನ ಮಾಡ್ತಿರ್ತಾನೆ, ಟೆಸ್ಟ್ ಮಾಡ್ತಿರ್ತಾನೆ. ನೋಡಿ ಕೆಲವೊಂದು ಯಜ್ಞಾಹುತಿಗಳನ್ನೆಲ್ಲ ಕೊಡಿಸ್ತಿರ್ತಾನೆ. ಅಶ್ವಮೇಧ ಯಜ್ಞ ನೋಡಿ, ಒಂದು ಕುದುರೆಯನ್ನೇ ಬಲಿ ಕೊಡ್ತಾರೆ. ನೋಡಿ ಈ ತರದ್ದು ಬ್ರಾಹ್ಮಣರಲ್ಲೂ ಕೂಡ ಅವರ ಬದುಕಲ್ಲಿ ನೋಡಿ, ಅವ್ರ ಕಾರ್ಯ ಚಟುವಟಿಕೆಗಳಲ್ಲಿ ನೋಡಿ ಕೆಲವೊಂದು ಸಾಧಿಸಕ್ಕೆ ಇದೆಲ್ಲ ಮಾಡ್ಬೇಕಾಗತ್ತೆ. ನಿಮ್ಗೆ ಯಾರಾದ್ರೂ ಓದಿದ್ರೆ ಕೆರೆಗೆ ಹಾರ ಅಂತ ನಾವು ಒಂದು ಪಾಠ ಇತ್ತು ಕನ್ನಡದಲ್ಲಿ, ಓದಿದ್ರ? ಅದು ನಾವು ಓದಿರ್ಲಿಲ್ಲ, ನಮ್ ಸೀನಿಯರ್ಸ್ ಓದಿದ್ರು.
ನೋಡಿ ನಾವು ಜೂನಿಯರ್ಸ್ ಇದನ್ನ ನಮ್ಮ ಅಣ್ಣಂದ್ರ ಪಠ್ಯದಲ್ಲಿ ಇತ್ತು. ನಾನು 1ನೇ ಕ್ಲಾಸಲ್ಲೇ 7ನೇ ಕ್ಲಾಸ್ ಬುಕ್ಗಳೆಲ್ಲ ಓದ್ಬಿಟ್ಟಿರ್ತಿದ್ದೆ. ಅಲ್ಲಿ ನೋಡಿ ಒಂದು ಕೆರೆ ಕಟ್ತಾರೆ ನೋಡಿ, ಅದಕ್ಕೊಂದು ಒಂದು ಅರ್ಪಣೆ ಮಾಡ್ಬೇಕಾಗುತ್ತೆ ನೋಡಿ. ಹಂಗೆ ನೋಡಿ ಆಕೆ ಆ ಗೌಡನ ಸೊಸೆ ಅಲ್ವ ಮತ್ತಜಿ, ಭಾಗೀರಥಿ ಗರ್ಭಿಣಿ ಹೌದು ಇರುವಾಗ ಪ್ರಭುಜಿ. ಹೌದು ಪ್ರಭುಜಿ. ನೋಡ ಮನೆ ಸೊಸೆ. ನೋಡ ಹಂಗೆ ಬಲಿ ಕೊಟ್ಟು ನೋಡಿ ಆ ಕೆರೆ ಕಟ್ಟೆ ನಿಲ್ಸುವಂತದ್ದು ನಡೆಯುತ್ತೆ ನೋಡಿ. ಅದೇ ತರ ನೋಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿ ಕೆಂಪೇಗೌಡರು ನೋಡಿ ಅವರು ಕಥೆಯಲ್ಲೂ ಕೂಡ ಹಿಂಗೆ ಹೇಳ್ತಾರೆ ನೋಡಿ. ಅವರು ಕೋಟೆ ಕಟ್ಟಿದ್ದು ನಿಲ್ತಾನೆ ಇರ್ಲಿಲ್ವಂತೆ ನೋಡಿ. ಅವಾಗ್ಲೂ ಅದೇ ತರ ಹೇಳ್ತಾರೆ. ನನಗೆ ನೋಡಿ ನಾನು ಅಧಿಕೃತವಾಗಿ ಹೇಳಕ್ಕಾಗಲ್ಲ. ಏನಂದ್ರೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ, ಈ ತರದೆಲ್ಲ ಇದಾವೆ, ಇದ್ದು ಇರ್ತವೆ, ಇದ್ದು ಇರ್ತವೆ, ಮುಂದೆ ಕೂಡ ನೋಡಿ ಹಿಂದೆ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಇರುತ್ತೆ. ಏನದು ಹೇಳಿ ಮತ್ತೆ. ಅದೇ ಮುದ್ಗಾನ್ ಕುಂಟೆ ಅಂತ ಇದೆ ನೋಡಿ ಪ್ರಭು, ನಮ್ಮ ಇದ್ರ ಹತ್ರ ಆ ಊರ್ ಕಥೆನೇ ಆಡುತ್ತ ಪ್ರಭು, ನೀವ್ ಹೇಳಿದೀವಾಗ. ಓಕೆ 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 ಮತ್ತೆ ನೋಡಿ ಹಂಗೆ ಬಹಳ ಕಡೆ ಇದಾವೆ ನೋಡಿ, ಬಹಳ ನೋಡಿ ಈ ತರದ್ ಇದಾವೆ. ನೀವೇನೇ ಮಾಡಿ ನೋಡಿ ಅದರಲ್ಲಿ ಎರಡೂ ಇರ್ತವೆ ನೋಡಿ, ಮಿಶ್ರಿತವಾಗಿರ್ತವೆ. ನಮ್ಗಿಲ್ಲಿ ಏನ್ ಮುಖ್ಯ ಆಗುತ್ತೆ ಅಂದ್ರೆ ನೋಡಿ, ಈ ತರದ ಮಿಶ್ರಣ ಆಗಿದ್ದಾಗ ಏನ್ ಮುಖ್ಯ ಆಗುತ್ತೆ, ಏನು ನೋಡಿ ಒಟ್ಟಾರೆ ಸಮಾಜಕ್ಕೆ ನೋಡಿ. ಈಗ ಅರ್ಜುನ ಯುದ್ಧ ಮಾಡ್ಬೇಕು ಮಾಡಬಾರ್ದು ಅಂದ್ರೆ ನೋಡಿ, ಅರ್ಜುನನ್ ಪ್ರಕಾರ ಮಾಡಬಾರ್ದು ಅಂತ ಅನ್ಕೊಂಡು ವಾದಗಳನ್ನು ಕೇಳಿದ್ರೆ ಅರ್ಜುನ ಸರಿ ಅನ್ಸುತ್ತೆ. ಆಮೇಲೆ ಕೃಷ್ಣನ್ ಹೇಳಿದ್ಮೇಲೆ ಅರ್ಜುನ ತಪ್ಪು ಅನ್ಸುತ್ತೆ. ಹೌದಾ? ಹಂಗ ಅನ್ನಿಸ್ತಾ ನಿಮ್ಗೆಲ್ಲರಿಗೂ? ಹೌದು ಪ್ರಭುಜಿ, ಅನ್ನಿಸ್ತು ಪ್ರಭುಜಿ. ಭಗವದ್ಗೀತೆಯಲ್ಲಿ ಹಾಗೆ ಅನ್ಸುತ್ತೆ. ಹೌದು ಅರ್ಜುನನ್ ವಾದ ಕೇಳಿದ್ರೆ ಅರ್ಜುನ ಸರಿ ಅನ್ಸುತ್ತೆ. ಅರ್ಜುನನ್ ಆಮೇಲೆ ಕೃಷ್ಣ ಹಿಗ್ಗಾಮುಗ್ಗ ಬೈತಾನೆ ನೋಡಿ. ಆಮೇಲೆ ಕೃಷ್ಣನ ವಾದ ಕೇಳಿದ್ಮೇಲೆ ಕೃಷ್ಣನೇ ಸರಿ ಅನ್ಸುತ್ತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅರ್ಜುನ ದೇಹ ಭಾವದಿಂದ ಯೋಚನೆ ಮಾಡ್ತಾ ಇರ್ತಾನೆ ಪ್ರಭು, ಭಗವಂತ ಆತ್ಮಭಾವದಿಂದ ಹೇಳಿದಾಗ ಅದು ಕರೆಕ್ಟ್ ಅನ್ಸುತ್ತೆ ನಮ್ಗೆ. ವೆರಿ ಗುಡ್, ತುಂಬಾ ಸ್ಪಷ್ಟನೆ ಕೊಟ್ಟರು ನಮ್ಗೆ. ಈಗ ನೋಡಿ ಇದು ಮುಖ್ಯ ಆಗತ್ತೆ. ಆತ್ಮ ಅಂತಂದ್ರೆ ಶಾಶ್ವತ, ದೇಹ ಅಂತಂದ್ರೆ ಅಶಾಶ್ವತ. ಯಾವುದು ಶಾಶ್ವತ ಒಂದು ಒಳ್ಳೇದ್ ಮಾಡುತ್ತೋ ಅದಕ್ಕೋಸ್ಕರ ಈಗ ನಾವು ಉದಾಹರಣೆಗಳೆಲ್ಲ ಈಗ ಚರ್ಚೆ ಮಾಡಿದ್ವಲ್ವಾ. ಈಗ ಕೆರೆ ಅಂದ್ರೆ ಒಂದು ಶಾಶ್ವತವಾಗಿ ಇರುತ್ತೆ ಅಲ್ವಾ, 106 ಕಾಲ ಒಂದು ಕೆರೆ ಕಟ್ಟೆ, ಒಂದು ಕೋಟೆ, ಈಗೆಲ್ಲ ಚರ್ಚೆ ಮಾಡಿದ್ವಲ್ವಾ, ಅದೆಲ್ಲ ಇರುತ್ತೆ ನೋಡಿ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ನೋಡಿ ಒಂದು ಹೇಳ್ತಾರೆ, ಒಂದು ಮನೆಗೋಸ್ಕರ ಒಬ್ಬ ವ್ಯಕ್ತಿಯನ್ನ ಬೇಕಾದ್ರೆ ಬಲಿ ಕೊಡ್ಬೋದಂತೆ ಅಂತೆ ಮಾತಲ್ಲಿ ಹೇಳುದು. ಒಂದು ಗ್ರಾಮಕ್ಕೆ ಒಂದು ಕುಟುಂಬವನ್ನು ಬೇಕಾದ್ರೆ ಬಹಿಷ್ಕಾರ ಹಾಕ್ಬೋದು ಅಥವಾ ಬಲಿ ಕೊಡ್ಬೋದು ಅಂತೆ ನೋಡಿ. ಹಂಗೆ ಒಂದು ನಾಡಿಗೆ ಒಂದು ಗ್ರಾಮವನ್ನು ಬೇಕಾದ್ರೆ ಬಲಿ ಕೊಡ್ಬೋದಂತೆ. ನಿಮ್ಗೆ ಎಲ್ಲಾದ್ರೂ ಚಿರತೆ ಹಿಡಿಯೋದು, ಮೊಸಳೆಗಳು ಹಿಡಿಯೋದು, ಚಿರತೆ ಹುಲಿನ ಹಿಡಿತಾರೆ ಗೊತ್ತಾ, ಬೋನ್ಗಾಕಿ ಹೆಂಗ್ ಹಿಡಿತಾರೆ ಗೊತ್ತಾ ನಿಮ್ಗೆ? ಬಲೆ ಫಸ್ಟ್ ಬಿಟ್ಟಿರ್ತಾರೆ ಪ್ರಭುಜಿ, ಅದು ಗೊತ್ತಿರೋದಿಲ್ಲ. ಅದಕ್ಕೆ ಏನಾದ್ರೂ ಸ್ಮೆಲ್ ಮಾಂಸ ತರ ಹಾಕ್ಬಿಟ್ಟು ಆ ಸ್ಮೆಲ್ಗೆ ಬಂದ್ಬಿಡುತ್ತೆ ಪ್ರಭುಜಿ, ಅವಾಗ ಹಿಡಿತಾರೆ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಇಂಜೆಕ್ಷನ್ ಕೊಡ್ತಾರೆ ಪ್ರಭು. ಓಕೆ ನೋಡಿ, ಒಂದು ಬೋನ್ ಒಳಗಡೆ ಒಂದು ಜೀವಂತ ಕುರಿಯನ್ನು, ಮೇಕೆಯನ್ನು, ನಾಯಿಯನ್ನು ಇಟ್ಟಿರ್ತಾರೆ ನೋಡಿ. ನೀವು ಆ ದೃಶ್ಯ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೌದಾ? ನೋಡಿದೀರಾ? ಆತರ ಕೇಳ್ಪಟ್ಟಿದ್ದೀರಾ ಯಾವತ್ತಾದ್ರೂ? ಚಿರತೆ ಹಿಡಿಯೋದಕ್ಕೆ ಅದ್ರೊಳಗಡೆ ಒಂದು ಕುರಿನೋ ಒಂದು ನಾಯಿನೋ ಅದ್ರೊಳಗಡೆ ಇಟ್ಟಿರ್ತಾರೆ, ಗೊತ್ತಿಲ್ವಾ ನಿಮ್ಗೆ? ಈ ತರ ಫಿಲಮ್ ಅಲ್ಲೆಲ್ಲ ನೋಡಿದ್ವಿ. ನೋಡಿದೆ ಪ್ರಭು. ಗೊತ್ತಿದೆ ಪ್ರಭು, ಟಿವಿನಲ್ಲೇ ನೋಡಿದ್ದು. ನೋಡಿ ಇದು ಆ ನಾಯಿಯನ್ನು ಇವೆಲ್ಲ ನೋಡಕ್ಕೆ ಅಶುಭ ಅನ್ಸುತ್ತೆ, ಅಯ್ಯೋ ಪಾಪ ಕರುಣನೆ ಇಲ್ವಾ ಅನ್ಸುತ್ತೆ. ಆದ್ರೆ ಸಾರ್ವಜನಿಕರ ಒಳ್ಳೇದಕ್ಕೋಸ್ಕರ ನೋಡಿ ಒಂದು ಬಲಿ ನೋಡಿ ಈ ತರ ಕೊಡ್ಬೇಕಾಗತ್ತೆ ಕೆಲವು ಸತಿ. ಇದು ಅಶುಭನೇ, ಆದ್ರೆ ಅದನ್ನು ದ್ವೇಷಿಸಬಾರ್ದು. ಈಗ ನಾನು ಸೆಂಟಿಮೆಂಟ್ ಇಂದ ಕೂಡ ಆ ಕುರಿ, ಆ ಮೇಕೆ ಕೂಡ, ಅದು ಚಿರತೆಯನ್ನು, ಒಂದು ಹುಲಿಯನ್ನು, ಒಂದು ಇಂಥವು ಪ್ರಾಣಿಗಳನ್ನ ಹಿಡಿಯೋದಕ್ಕೋಸ್ಕರ ಹಂಗೆಲ್ಲ ಇಟ್ರೆ
ನೋಡ ಆ ನಾಯಿನೋ ಬಲಿ ಇಟ್ಟಿರ್ತಾರೆ ನೋಡಿ, ಆ ಪ್ರಾಣಿ ಮೇಲೆ ನಾವು ದಯೆ ತೋರಿಸಿದ್ರೆ ನೋಡಿ ಕೆಲಸ ಆಗಲ್ಲ. ಸಾರ್ವಜನಿಕರು ಒಳ್ಳೇದಾಗ್ಬೇಕು ಅಂದ್ರೆ ನೋಡಿ ಈ ತರದೊಂದು ಬಲಿ ಕೊಡ್ಲೇಬೇಕಾಗತ್ತೆ ಕೆಲವು ಸಂದರ್ಭ. ಇದು ಅಶುಭ. ಆದ್ರೆ ಯಾರು ಅದ್ರಲ್ಲಿ ತೊಡಗಿರ್ತಾರೆ ನೋಡಿ, ಅವರು ದ್ವೇಷಿಸೋದಿಲ್ಲ ಇದನ್ನ. ಪ್ರಾಣಿ ಬಲಿ ನೋಡಿ ಸಾರ್ವಜನಿಕರು ಒಳ್ಳೇದಕ್ಕೋಸ್ಕರ ಆಗಿರುತ್ತೆ. ಹಂಗಾಗಿ ಬುದ್ಧಿವಂತನಾದಂಥ ತ್ಯಾಗಿ ಆ ಬಲಿಯನ್ನ ಪ್ರೋತ್ಸಾಹಿಸ್ಬೇಕು, ಅದನ್ನ ಬಲಿ ಕೊಡಬಾರ್ದು ಅಂತ ಹೇಳ್ಬೇಕು. ಅಲ್ಲಿ ಅಹಿಂಸಾ ಪರಮ ಧರ್ಮ, ಅಲ್ಲಿ ಅಹಿಂಸಾ ಪರಮ ಧರ್ಮ ನೋಡಿ ಹಂಗಿರುತ್ತೆ. ನೋಡಿ ಅಲ್ಲಿ ಪ್ರಭುಪಾದರು ಅವ್ರ ಪುಸ್ತಕಗಳಲ್ಲಿ ಬಹಳ ಕಡೆ ಹೇಳ್ತಾರೆ ನೋಡಿ, ಒಂದು ಜೀವಿಗಿಂತ ಇನ್ನೊಂದು ಉತ್ತಮ ಜೀವಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ನೋಡಿ ಪ್ರಭುಪಾದರು ಹೇಳ್ತಾರೆ, ಯಾರು ನಾಲ್ಗೆ ಚಪ್ಪಲ ಮಾಂಸ ತಿನ್ಲೇಬೇಕು ಅಂತಾರೋ ಕೆಲವು ತುಚ್ಛ ಪ್ರಾಣಿಗಳು ನೋಡಿ ಅವುಗಳನ್ನು ಬೇಕಾದ್ರೆ ಬಲಿ ಕೊಟ್ಟು ತಿನ್ಬಹುದು, ತಿನ್ಬೇಕು ಅನ್ನೋರು ತಿನ್ಬಹುದು ಅಂತೇಳಿ. ಗೋಹತ್ಯೆ ಮಾಡಿ ಅಂತ ಹೇಳ್ತಾರ? ಗೋಹತ್ಯೆ ಮಾಡಂಗೇ ಇಲ್ಲ ಪ್ರಭುಜಿ. ನೋಡಿ ಹಂಗೆ ಮಾಡಂಗಿಲ್ಲ. ನೋಡಿ ಈ ತರದ್ದು ವ್ಯತ್ಯಾಸಗಳಿದಾವೆ ನೋಡಿ. ಅಲ್ಲಿ ಒಂದು ಕುರಿಯನ್ನು, ಒಂದು ನಾಯಿಯನ್ನು, ಒಂದು ಮೇಕೆಯನ್ನ ಬಲಿ ಇಡ್ತಾರೆ ಹೊರತು ಹಸುವನ್ನು ಇಡ್ತಾರ? ಇಡಕ್ಕಾಗಲ್ಲ. ಯಾಕೆ? ನೋಡಿ ಅದು ಹಸು ಯಾಕೆ ಇಡಲ್ಲ ಅನ್ನೋದಕ್ಕೂ ಕಾರಣ ಇದೆ. ಯಾಕೆ ಹಸು ಅಂದ್ರೆ ಯಾಕೆ ಅಷ್ಟೊಂದು? ತಾಯಿ ಸಮಾನ ಪ್ರಭುಜಿ, ತಾಯಿ ಸಮಾನ. ನಮ್ಗೆ ಸಾತ್ವಿಕ ಪ್ರಾಣಿ. ಸಾತ್ವಿಕ ಪ್ರಾಣಿ. ಆಮೇಲೆ ಪ್ರಭುಜಿ ಮುಂದಿನ ಜನ್ಮ ಅದ್ರದ್ದು ಮನುಷ್ಯ ಜನ್ಮ ಆಗ್ಬೇಕಂದ್ರೆ ಹಸು ಜನ್ಮ ತಕೊಂಡಾದ್ಮೇಲೇನು ಮನುಷ್ಯ. ಇದು ಮುಂದಿನ ಜನ್ಮ ಮನುಷ್ಯ ಜನ್ಮ ತಗೋಬೇಕಿದೆ. ಈ ಜನ್ಮ ಪೂರೈಸ್ತಾ ಅದು ಮನುಷ್ಯನಾಗತ್ತದು ನೋಡಿ. ಆ ಒಂದು ಪ್ರಮೋಷನ್ ಸ್ಟೇಜ್ ಅಲ್ಲಿ ಇರುತ್ತೆ ಅದರ ಜೀವನದಲ್ಲಿ. ಅದು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ಒಂದು ಅದು ಊರ ಹೆಸರು ಮರ್ತೋಗ್ಬಿಟ್ಟೆ. ಬೋನಲ್ಲಿ ಹಸು ಒಂದು ಕರುನ್ ಇಟ್ಟಿದ್ದಾರೆ ಪ್ರಭುಜಿ, ಚಿರತೆನೆ ಟ್ರ್ಯಾಪ್ ಮಾಡ್ಲಿಕ್ಕೆ. ಆ ಚಿರತೆ ಬಂದಿದೆ, ಬೋನಲ್ಲಿ ಬಿದ್ದಿದೆ. ಬಟ್ ಆ ಹಸು ಕರುನ ತಿಂದಿಲ್ಲ ಪ್ರಭುಜಿ. ಅದು ತಿಂದಿಲ್ಲ ಪ್ರಭುಜಿ. ಇಡೀ ನೈಟ್ ಪೂರ್ತಿ ಬಿಟ್ಟಿದೆ ಇದ್ರೂನು ಅದನ್ನ ತಿನ್ನಕ್ಕೆ ಹೋಗಿಲ್ಲ, ಟಚ್ ಮಾಡಿಲ್ಲ ಪ್ರಭುಜಿ. ಹೌದು, ಅದು ಏನಾಗುತ್ತೆ ಕರು. ಹೌದು ನೋಡಿ, ಹಂಗೆ ಕೆಲವು ಸತಿ ವಿಚಿತ್ರಗಳಿರ್ತವೆ. ನಾವು ಏನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಿ ಅಂದ್ರೆ ನೋಡಿ, ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನ ದ್ವೇಷಿಸುವುದೂ ಇಲ್ಲ ನೋಡಿ. ಈ ರೀತಿ ಬದುಕಲ್ಲಿ ಕೆಲವೊಂದು ತ್ಯಾಗ ಮಾಡ್ಲೇಬೇಕಾಗಿರುತ್ತೆ. ಕೆಲವೊಂದು ಅಶುಭ ಕರ್ಮಗಳು ಅನ್ಸುತ್ತೆ, ಆದ್ರೆ ಮಾಡ್ಬೇಕಾಗಿರೋದು ಮಾಡ್ಬೇಕಾಗತ್ತೆ. ಈ ತರದ್ದೆಲ್ಲ ಇರುತ್ತೆ ನೋಡಿ. ಹಂಗೆ ಅದನ್ನ ದ್ವೇಷಿಸಕ್ ಆಗೋದಿಲ್ಲ. ವಿಶೇಷವಾಗಿ ನೋಡಿ, ಯಾರು ದೊಡ್ಡ ದೊಡ್ಡ ಸ್ಥಾನಮಾನ ಜವಾಬ್ದಾರಿಗಳಿರುವಂಥವ್ರು ನೋಡಿ ಕೆಲವೆಲ್ಲ ಮಾಡ್ಲೇಬೇಕಾಗತ್ತೆ ನೋಡಿ. ಈಗ ನಮ್ಮ ಈ ಡೆವಲಪ್ಮೆಂಟ್, ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ ರೋಡ್ ವಿಸ್ತರಿಸ್ಬೇಕು, ಮರಗಳಿರ್ತವೆ ಆ ಕಡೆ ಈ ಕಡೆ ನೋಡಿ. ರೋಡ್ ಮಾಡ್ಬೇಕು ಅಂದ್ರೆ ಮರ ಕತ್ತರಿಸ್ಬೇಕು ನೋಡಿ. ಮರ ಕತ್ತರಿಸೋದು ಒಳ್ಳೇದಾ? ಅಶುಭ. ಮರ ಕತ್ತರಿಸೋದು ಅಶುಭ. ಆದ್ರೆ ರೋಡ್ ಡೆವಲಪ್ಮೆಂಟ್ ಆಗ್ಬೇಕಲ್ವಾ ನೋಡಿ, ಅದಕ್ಕೋಸ್ಕರ ಮಾಡೋದು. ಮತ್ತೆ ಅದಕ್ಕೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ಕೂಡ ಹೇಳ್ತಾರೆ ನೋಡಿ. ನಮ್ಮ ವೈದಿಕ ಪರಂಪರೆಯಲ್ಲಿ ಇದು ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ? ಅದಕ್ಕೇನು ಸೂಕ್ತವಾದಂಥ ಪ್ರಾಯಶ್ಚಿತ್ತ ಏನು, ಪಶ್ಚಾತ್ತಾಪ ಏನು, ಅದು ಕೂಡ ಮಾಡ್ಕೊಡಿ ಅಂತ ಹೇಳ್ತಾರೆ. ಸುಮ್ಮನೆ ಹಂಗೆ ಅಲ್ಲ ನೋಡಿ. ಇದು ಬುದ್ಧಿವಂತರು ಇವುಗಳನ್ನು ತಿಳ್ಕೊಳ್ತಾರೆ, ಅದೇ ಪ್ರಕಾರ ಮಾಡ್ತಾರೆ ಪ್ರಾಯಶ್ಚಿತ್ತ ನೋಡಿ. ಹಂಗೆ ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ ನೋಡಿ. ಶುಭ ಕರ್ಮದಲ್ಲೂ ಕೂಡ ಮೋಹ ಜಾಸ್ತಿ ಇಟ್ಕೋಬಾರ್ದು. ಭೌತಿಕ ಪ್ರಪಂಚ ಅಂದ್ರೆ ನೋಡ್ರಿ ಹಿಂಗೆ ನೋಡಿ, ಅದ್ರಲ್ಲಿ ಭೌತಿಕ ಪ್ರಪಂಚ ಅಂದ್ರೆ ಏನೇ ಅದು ಅಶುಭ ಅನ್ನೋ ತರ. ಅಂದ್ರೆ ಇಲ್ಲಿ ಯಾವುದು ಶುಭನೇ ಇಲ್ಲ ಅನ್ನೋ ತರ, ಈ ಸ್ಥಳನೇ ಹಂಗೆ ಅನ್ನೋ ತರ ನೋಡಿ. ಈ ದುಃಖಾಲಯ ಶಾಶ್ವತಂ ಲೋಕಕ್ಕೆ ಬಂದು ನೀವು ಇಲ್ಲಿ ನೋಡಿ ಶುಭವನ್ನ ನೋಡಿ, ಒಳ್ಳೆವುಗಳನ್ನ, ಸುಖವನ್ನ, ಶಾಶ್ವತೆಯನ್ನು ನೀವು ಬಯಸಕ್ ಪ್ರಯತ್ನ ಮಾಡಕ್ ಆಗೋದೇ ಇಲ್ಲ ನೋಡಿ. ಹಂಗೆ ಶುಭ ಕರ್ಮದಲ್ಲಿ ಮೋಹಗೊಂಡ್ರೆ ಏನಾಗುತ್ತೆ? ಕರ್ಮ ಬಂಧನಕ್ಕೆ ಈಡು ಮಾಡುತ್ತೆ ನೋಡಿ. ಕೆಲವರು
ದಾನ ಧರ್ಮಗಳು ಮಾಡೋಣ ಅಂತಾರೆ. ನೋಡಿ, ಉದಾಹರಣೆಗೆ ರಕ್ತದಾನ ಮಾಡೋದು ಶುಭನೋ ಅಶುಭನೋ? ರಕ್ತದಾನ ಮಾಡೋದು ಶುಭನೇ ಪ್ರಭುಜಿ, ಆದ್ರೆ ನೋಡಿ, ಅದು ಮತ್ತೆ ಇದಕ್ ಸಿಕ್ಕಾಕೊಳ್ತೀವಿ ಅಂತ. ಕರ್ಮ ಬಂಧನ. ನೋಡಿ, ಕರ್ಮ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಮೋಹ. ನೋಡಿ, ನಾವು ಹಿಂದಿನ ಭಗವದ್ಗೀತೆ ಶ್ಲೋಕಗಳಲ್ಲೆಲ್ಲ ಓದಿದೀವಿ. ಹೆಂಗೆ ಒಂದೊಂದೇ ಟ್ರ್ಯಾಪ್ ಮಾಡಕ್ ಹೋಗುತ್ತೆ. ನೋಡಿ, ಎಲ್ಲಿಂದ ಶುರು ಆಗುತ್ತೆ ಎಲ್ಲವೂ? ಪ್ರಾರಂಭ ಎಲ್ಲಿಂದ ಶುರು ಆಗುತ್ತೆ? ಯೋಚನೆಗಳಿಂದ ಯೋಚನೆಗಳಿಂದ ಪ್ರಭು. ಯೋಚನೆಗಳಿಂದ. Thoughts. ನೋಡಿ, ಆಮೇಲೆ ಇಚ್ಛೆಗಳು ನೋಡಿ, ಇಂದ್ರಿಯ ವಸ್ತುಗಳನ್ನ ನೋಡ್ತವೆ. ನೋಡಿದಾಗ ಅವುಗಳ ಬಗ್ಗೆ ಆಸೆ ಶುರು ಆಗುತ್ತೆ. ಕಾಮ ಶುರು ಆಗುತ್ತೆ, ಆಸೆ. ನೋಡಿ, ಆ ಕಾಮಗಳು ಪೂರೈಸದೇ ಇದ್ರೆ ಏನಾಗುತ್ತೆ? ಕ್ರೋಧ ಬರುತ್ತೆ. ಕ್ರೋಧ, ಕೋಪ ಬರುತ್ತೆ. ಆಮೇಲೆ ಮೋಹ. ಕ್ರೋಧ ಬಂದಾಗ ನೋಡಿ ಹಂಗೆ ಮೋಹ ಬರುತ್ತೆ. ಮೋಹ ಬಂದಾಗ ನೋಡಿ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬರುತ್ತೆ, ಆಸಕ್ತಿ ಅದ್ರ ಮೇಲೆ. ನೋಡಿ, ಹಂಗೆ ಅವುಗಳು ಪೂರೈಸ್ತಾ ಇದ್ದಾಗ ಕ್ರೋಧ ಬುದ್ಧಿನಾಶ ಆಗುತ್ತೆ. ಅದು ಒಂದೊಂದೇ ಸೀಕ್ವೆನ್ಸ್ ಆಗಿದೆ. ಯಾರಾದ್ರೂ ಓದಿ ಹೇಳ್ತೀರಾ? ಸಮೋಹ ಪ್ರಭುಜಿ, ಸಮೋಹದಿಂದ ಬುದ್ಧಿನಾಶ ಆಗುತ್ತೆ. ಹೇಳ್ತೀರಾ ಯಾರಾದ್ರೂ? ದಯವಿಟ್ಟು ಶ್ಲೋಕ ಹೇಳಿ. ಕ್ರೋಧಾದ್ಭವಂತಿ ಸಮೋಹ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ, ಅದಲ್ಲ ಪ್ರಭು? ಹೌದು ಮತ್ತೆ ಕಾಮೇಶ ಕ್ರೋಧೇಶ ರಜೋಗುಣ ಸಮಸ್ಯೆ. ಹರೇ ಕೃಷ್ಣ ಪ್ರಭುಜಿ, ಮನುಷ್ಯನಲ್ಲಿ ಇಂದ್ರಿಯ ಸುಖದ ವಸ್ತುಗಳಿಂದ ಚಿಂತನೆಯಿಂದ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ. ಕಾಮದಿಂದ ಕ್ರೋಧ ಹುಟ್ಟುತ್ತದೆ. ಕ್ರೋಧದಿಂದ ಸಮೋಹ ಹುಟ್ಟುತ್ತದೆ. ಸಮೋಹದಿಂದ ಸ್ಮೃತಿ ಭ್ರಮೆಯಾಗುತ್ತದೆ. ಸ್ಮೃತಿ ಭ್ರಮೆಯಾದರೆ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದರೆ ಈ ಐಹಿಕ ಪ್ರಪಂಚದಲ್ಲಿ ಮುಳುಗು ಹೋಗುತ್ತಾರೆ ಪ್ರಭುಜಿ. ನೋಡಿ, ಪ್ರಣಶ್ಯತಿ ನೋಡಿ ಹಿಂಗಾಗ್ಬಿಡುತ್ತೆ. ನೋಡಿ, ಹಿಂಗೆ ಒಂದಕ್ಕೊಂದು ಸಂಪರ್ಕ ಲಿಂಕ್ ಇದಾವೆ. ನೋಡಿ, ಇದು ಬ್ರೇಕ್ ಆಗ್ಬೇಕು ಎಲ್ಲೋ ಒಂದು ಹಂತದಲ್ಲಿ. ಅದು ಎಲ್ಲಿ ಬ್ರೇಕ್ ಆಗ್ಬೇಕು ಅಂದ್ರೆ ಪ್ರಾರಂಭದ ಹಂತದಲ್ಲಿನೇ ಆಗ್ಬಿಡ್ಬೇಕು. ಅದು ಯಾವ್ದದು ಪ್ರಾರಂಭದ ಹಂತ? ಇಂದ್ರಿಯ ಸುಖಗಳು ಪ್ರಭುಜಿ. ಇಂದ್ರಿಯ ಸುಖದಲ್ಲಿ ಆಸಕ್ತಿ ಇರೋದ್ರಿಂದನೇ ನನ್ಗೆ ಬೇಕೇ ಬೇಕು ಅನ್ನೋದು ಆಸೆ. ನೋಡಿ, ಹಂಗೆ ನೋಡಿ, ಕಾಮೇಶ ಕ್ರೋಧೇಶ ಇಂದ್ರಿಯಗಳು ಇಂದ್ರಿಯ ವಸ್ತುಗಳನ್ನ ನೋಡಿ ಅದನ್ನ ಆಸೆ ಪಡುವಂಥದ್ದಲ್ಲಿ ಚಿಂತಿಸೋದು. ಆಧ್ಯಾತ್ಮಿಕ ಪತನಕ್ಕೆ 8 ಹಂತಗಳು ಪ್ರಭುಜಿ ಇವೆಲ್ಲ. ಆಧ್ಯಾತ್ಮಿಕ ಪತನಕ್ಕೆ ಇವೆಲ್ಲನೂ ನೋಡಿ ಹಾದಿಗಳು, ಹಂತಗಳು. ನೋಡಿ, ಹಿಂಗೆ ಶುಭ ಕರ್ಮದಲ್ಲೂ ಮೋಹಗೊಳ್ಳುವುದಿಲ್ಲ. ನನಗೆ ಏನೋ ಬೇಕು ಅಂತ ನೋಡಿ ಬುದ್ಧ ಹೇಳ್ತಾನೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾನೆ ಅಲ್ವಾ? ಹಂಗೆ ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ, ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಸಂದೇಹ ಇದ್ರೆ ನೋಡಿ, ಹಿಂದೆ ಅರ್ಜುನ ಸಂದೇಹಕ್ಕೆ ಏನು ಹೋಲಿಸ್ತಾನೆ? ಸಂದೇಹಗಳನ್ನ ಅರ್ಜುನ ಏನಕ್ಕೆ ಹೋಲಿಸ್ತಾನೆ? 18ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಇದೆ, ಯಾರಾದ್ರೂ ಹೇಳಿ. ಸಂದೇಹಗಳನ್ನ ಏನಕ್ಕೆ ಹೋಲಿಸ್ತಾನೆ? 18ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಇದೆ, ನೋಡಿ ಹೇಳಿ. ಸಿಗ್ಲಿಲ್ವಾ? ತ್ಯಾಗ ಮತ್ತು ಸನ್ಯಾಸಕ ಪ್ರಭುಜಿ. 18ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಸಂದೇಹಗಳನ್ನು ಏನಕ್ಕೆ ಹೋಲಿಸುತ್ತಾನೆ? ಯಾವುದಕ್ಕೆ ಹೋಲಿಸುತ್ತಾನೆ? ವೆರಿ ಗುಡ್ ಮಾತಾಜಿ. ನೋಡಿ, ಹಂಗಿರ್ಬೇಕು, ಫಾಸ್ಟ್, ಹಂಗೆ ಜ್ಞಾಪಕ ಇರಬೇಕು. ನೋಡಿ, ಇದು ಮರೆಯುವಂಥದ್ದಲ್ಲ. ಕೇಶಿ ರಾಕ್ಷಸನಿಗೆ ಹೋಲಿಸ್ತಾನೆ, ಕೇಶಿ ನಿಷೂದನ ಅಂತ ಹೇಳ್ತಾನೆ. ಸಂದೇಹಗಳನ್ನ ರಾಕ್ಷಸರಿಗೆ ಹೋಲಿಸ್ತಾರೆ ಅಂತ ಜ್ಞಾಪಕ ಇಟ್ಕೋಬೇಕು. ಕೊನೆಯ ಪಕ್ಷ ರಾಕ್ಷಸರು ಒಳಗಡೆ ಇದ್ರೆ ಏನ್ ಮಾಡ್ತಾರೆ? ಹಾಳು ಮಾಡ್ತಾರೆ. ನೋಡಿ, ಹಂಗೆ ನೋಡಿ ಹೇಳ್ತಾರೆ, ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಇಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾರೆ, ಈ ಶ್ಲೋಕದಲ್ಲಿ ಪರಮಪ್ರಭುವನ್ನು ಸಂಬೋಧಿಸಲು ಬಳಸಿರುವ ಋಷಿಕೇಶ ಮತ್ತು ಕೇಶಿ ನಿಷೂದನ ಎಂಬ 2 ಶಬ್ದಗಳು ಅರ್ಥವತ್ತಾದವು. ಋಷಿಕೇಶ ಎಂದರೆ ಎಲ್ಲ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ.
ಮಾನಸಿಕ ಶಾಂತಿಯನ್ನು ಪಡೆಯಲು ಅವನು ಸದಾ ನಮಗೆ ನೆರವಾಗಬಲ್ಲ, ತಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಅವನನ್ನು ಪ್ರಾರ್ಥಿಸುತ್ತಾನೆ. ಆದರೂ ಅವನಿಗೆ ಸಂದೇಹಗಳಿವೆ. ಸಂದೇಹಗಳನ್ನು ಯಾವಾಗಲೂ ಅಸುರರಿಗೆ ಹೋಲಿಸುತ್ತಾರೆ. ಆದುದರಿಂದ ಅವನು ಕೃಷ್ಣನನ್ನು ಕೇಶಿಸೂದನ ಎಂದು ಸಂಬೋಧಿಸುತ್ತಾನೆ. ಕೇಶಿಯು ಬಹು ಭಯಂಕರನಾದ ಒಬ್ಬ ಅಸುರ. ಅವನನ್ನು ಕೃಷ್ಣನು ಕೊಂದನು. ಕೃಷ್ಣನು ಸಂದೇಹವೆಂಬ ಅಸುರನನ್ನು ಕೊಲ್ಲುತ್ತಾನೆ ಎಂದು ಅರ್ಜುನನು ನಿರೀಕ್ಷಿಸುತ್ತಿದ್ದಾನೆ. ಹಂಗೆ ಇಲ್ಲಿ ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಸಂದೇಹ ಅಂದ್ರೆ ಹಿಂಗೆ ಡೌಟು, ಅನುಮಾನದ ಪಿಶಾಚಿ. ನೋಡಿ, ಸಂಬಂಧಗಳಲ್ಲಿ ನೋಡಿ ಅನುಮಾನಗಳು ಬಂದ್ಬಿಟ್ರೆ ಅಲ್ಲಿ ಪಿಶಾಚಿ ಹಾಳು ಮಾಡ್ಬಿಡುತ್ತೆ. ನೋಡಿ ಇನ್ನೇನು ಮಾಡ್ಬೇಕಾಗಿಲ್ಲ, ಸಂದೇಹ ಒಂದು ಬಿಟ್ರೆ ಸಾಕು. ನೀವು ಯಾರನ್ನಾದ್ರೂ ಹಾಳು ಮಾಡ್ಬೇಕು ಅಂದ್ರೆ ನೋಡಿ ಅವ್ರ ಮನಸ್ಸಲ್ಲಿ ಸಂದೇಹದ ಬೀಜಗಳನ್ನ ಬಿತ್ತನೆ ಮಾಡ್ಬಿಟ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ. ಅದು ಮಾಡ್ಬೇಕಾಗಿರೋ ಕೆಲಸಗಳು ಹಾಳು ಮಾಡ್ಬಿಡುತ್ತೆ. ನೋಡಿ ಹಂಗೆ ಪರಸ್ಪರ ಸಂಬಂಧಗಳಲ್ಲಿ ಅದು ಯಾವುದೇ ಸಂಬಂಧ ಆಗ್ಬೋದು ನೋಡಿ, ಅದು ಗಂಡ ಹೆಂಡತಿ ಆಗ್ಬೋದು, ಸ್ನೇಹಿತರಾಗ್ಬೋದು, ಯಾವುದೇ ಸಂಬಂಧ ಆಗ್ಬೋದು. ಅವುಗಳ ಸಂಬಂಧದಲ್ಲಿ ಸಂದೇಹಗಳು ಬಂತು, ಅವ್ರು ಮಾಡುವಂತ ಕರ್ಮಗಳಲ್ಲಿ ಸಂದೇಹ ಬಂತು, ಅಲ್ಲಿ ಹಾಳಾಗಕ್ಕೆ ಶುರು ಆಗುತ್ತೆ ನೋಡಿ. ಯಾಕೆ ನೋಡಿ, ಈಗ ಈ ಓದದ್ವಲ್ವಾ, ಅಸುರರು, ಸಂದೇಹ ಅಂದ್ರೆ ಅಸುರರು. ಅದಕ್ಕೆ ಏನ್ ಮಾಡ್ಬೇಕು, ಈ ಸಂದೇಹಗಳನ್ನ ಹೋಗ್ಲಾಡಿಸ್ಕೊಳ್ಳಕ್ಕೆ ಈ ಎಂತ ಅಸುರರನ್ನ ಕೊಲ್ಲೋದಕ್ಕೆ ಏನ್ ಮಾಡ್ಬೇಕು, ಇದರಿಂದ ರಕ್ಷಣೆ ತಗೊಳಕ್ಕೆ ಏನ್ ಮಾಡ್ಬೇಕು? ನಾವು ಚಾಂಟಿಂಗ್ ಮಾಡೋದೇ ಉತ್ತಮ ಪ್ರಭುಜಿ. ಭಕ್ತಿ ಸೇವೆಯಲ್ಲಿ ಹೆಚ್ಚು ಬೆಳಿಬೇಕು. ಯಜ್ಞ, ದಾನ, ತಪಸ್ಸುಗಳನ್ನು ಮಾಡ್ತಾ ಇರ್ಬೇಕು ಪ್ರಭುಜಿ. ಮಾತಾಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು, ಎಲ್ಲ ಹೇಳಿದ್ರು. ಒಂದು ವೆರಿ ಇಂಪಾರ್ಟೆಂಟ್ ಒಂದು ಹೇಳ್ಬೇಕಿತ್ತಷ್ಟೇ. ಮಾತಾಜಿಯವರು ನಮ್ಮ ಇಂದ್ರಿಯಗಳನ್ನು ಋಷಿಕೇಶನ ಇದರಲ್ಲಿ ಉಪಯೋಗಿಸ್ಕೋಬೇಕು ಪ್ರಭುಜಿ. ಓಕೆ, ಅದು ಕರೆಕ್ಟ್ ಆನ್ಸರೇ. ಭಕ್ತಿ ಸೇವೆಯಲ್ಲಿ ಇರ್ಬೇಕು. ಓಕೆ, ಅದು ಕರೆಕ್ಟ್ ಆನ್ಸರೇ. ಬಟ್ ವೈಷ್ಣವರ ಸಂಘ ಪ್ರಭು. ಓಕೆ, ಅದು ಕರೆಕ್ಟ್ ಆನ್ಸರೇ. ಬಟ್ ಒಂದೇ ಒಂದು ಮಿಸ್ಸಿಂಗ್ ಇದೆ. ಸಂದೇಹಗಳು ಬಂದಾಗ ಏನ್ ಮಾಡ್ಬೇಕು? ಗುರುಗಳ ಸಂಪರ್ಕ ಪಡಿಬೇಕು. ಪಡೆದು ಏನ್ ಮಾಡ್ಬೇಕು? ಅವ್ರಿಗೆ ಹೇಳ್ಕೊಳ್ಬೇಕು ಈ ತರ ಇದೆ ಅಂತ. ಎಲ್ಲವನ್ನು ಗುರುಗಳ ಹತ್ರ ಹೋಗಿನೇ ಕೇಳಕ್ಕಾಗತ್ತಾ? ಇಲ್ಲ ಪ್ರಭುಜಿ. ಇಲ್ಲ. ಏನ್ ಮತ್ತೆ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ನಾವು ನಡ್ಕೋಬೇಕು. ಶಾಸ್ತ್ರಗಳನ್ನ ಓದ್ಬೇಕು ಅಂತ ಆನ್ಸರ್. ಪ್ರಭುಪಾದರ ಪುಸ್ತಕಗಳನ್ನ ಓದ್ಕೋಬೇಕು. ವೆರಿ ಗುಡ್, ಇದು ಆನ್ಸರ್. ಕರೆಕ್ಟ್ ಆನ್ಸರ್ ಅಂದ್ರೆ ಇದು. ಬಾಕಿ ನೀವೆಲ್ಲ ಆಗಿದ್ರೆ ಹೇಳಿದೆಲ್ಲ ತಪ್ಪಾ? ಎಲ್ಲ ತಪ್ಪಾ? ಕರೆಕ್ಟ್ ಆಗಿದೆ ಪ್ರಭು. ಇದು ಒಂದು ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಏನದು? ಎಲ್ಲ ಹತ್ರ ಹೋಗಿ ಗುರುಗಳ ಹತ್ರ ಕೇಳಿ ಮಾಡಕ್ಕಾಗತ್ತಾ? ಗುರುಗಳು ಪುಸ್ತಕಗಳನ್ನು ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಒಂದು ಆದೇಶ. ಪುಸ್ತಕಗಳನ್ನ ಬರೆದಿದ್ದಾರೆ, ಮುದ್ರಣ ಮಾಡಿಸಿದ್ದಾರೆ ನೋಡಿ, ನಿಮ್ ಕೈಗೆ ಸಿಗೋ ತರ ಮಾಡಿದ್ದಾರೆ ನೋಡಿ. ಈಗ ನಾವ್ ಏನ್ ಮಾಡ್ಬೇಕು? ಸ್ವಾಧ್ಯಾಯ ಮಾಡ್ಬೇಕು. ಹರೇ ಕೃಷ್ಣ. ಗಾಂಧೀಜಿ ಕೂಡ ಏನಾದ್ರು ಅವ್ರಿಗೆ ಮನಸ್ಸಿಗೆ ನೋವಾದಾಗ, ಸಂದೇಹ ಇದಾದಾಗ, ತುಂಬಾ ಕಷ್ಟದ ಒಂದು ಪರಿಸ್ಥಿತಿ ಬಂದಾಗ ನಾನು ಭಗವದ್ಗೀತೆ ಮರೆ ಹೋಗ್ತಿದ್ದಂತಂದು ಹೇಳ್ಕೊಂಡಿದ್ರು. ವೆರಿ ಗುಡ್. ನೋಡಿ, ಚಿತ್ತಯ್ಯ ಪ್ರಭುಜಿಯವರು ಸಾಂದರ್ಭಿಕವಾಗಿ ಒಳ್ಳೆ ಉದಾಹರಣೆ ಹೇಳ್ತಿದ್ದಾರೆ ನೋಡ್ರಿ. ಚಿತ್ತಯ್ಯ ಪ್ರಭುಜಿಗೋಸ್ಕರ ನಾನು ಇಲ್ಲಿ ಭಗವದ್ಗೀತೆ ಇಲ್ಲಿ ಓದ್ತಾ ಇದ್ದೀನಿ. ಸಂಶಯಗಳು ಬೆನ್ನು ಹತ್ತಿದಾಗ, ನಿರಾಶೆಗಳ ಧಾರೆ ಎದುರಾದಾಗ, ದಿಗಂತದಲ್ಲಿ ನಾವ ಆಶಾಕಿರಣಗಳು ಮೂಡಿ ಬಾರದಿದ್ದಾಗ ನಾನು ಭಗವದ್ಗೀತೆಯ ಮೊರೆ ಹೋಗುತ್ತೇನೆ. ಅದು ನನಗೆ ಸಾಂತ್ವನ ನೀಡಿ ಸಹಿಸಲಾಗದ ದುಃಖ ದುಮ್ಮಾನಗಳ ನಡುವೆಯೂ ಹರ್ಷಚಿತ್ತನಾಗುವಂತೆ ಮಾಡುತ್ತದೆ. ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತವೆ. ಗಾಂಧೀಜಿ ನೋಡಿ, ಹಿಂಗೆ ನೋಡಿ, ಸಂದೇಹಗಳು, ಸಂಶಯಗಳು ನೋಡಿ, ಇವೆಲ್ಲವೂ ಬರ್ತವೆ. ಇವುಗಳನ್ನ ಕೇಶಿ ರಾಕ್ಷಸ ನೋಡಿ, ಇಂಥ ಅಸುರರಿಗೆ ಹೋಲಿಸೋದು. ಹೌದು, ಹಂಗೆ ಬಿಟ್ರೆ ಹಾಳು ಮಾಡ್ತವೆ ನೋಡಿ. ಅದಕ್ಕೋಸ್ಕರ ಭಗವದ್ಗೀತೆ ದಿನ ಓದ್ಬೇಕು ನೋಡಿ. ಅದನ್ನೇ ಈಗ ಗಾಂಧೀಜಿ ಹೇಳ್ತಿದ್ದಾರೆ. ಮತ್ತೆ ಭಗವದ್ಗೀತೆ ಅಷ್ಟೇ ಅಲ್ಲ,
ನೋಡಿ ಈ ಎಲ್ಲ ಪ್ರಭುಪಾದ ನಮ್ಗೆ ಏನು ಮುಖ್ಯವಾಗಿ ಮೂಲವಾಗಿ ಕೊಟ್ಟಿದ್ದಾರೆ, ಇವುಗಳನ್ನೆಲ್ಲ ಅಧ್ಯಯನ ಮಾಡೋ ಪ್ರಯತ್ನ ಮಾಡ್ಬೇಕು. ನೋಡಿ ಹಂಗೆ ಮಾಡಿದಾಗ ಬದುಕಿಗೆ ಒಂದು ಅರ್ಥ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗತ್ತೆ. ಪ್ರಭುಪಾದ್ರ ಪುಸ್ತಕಗಳು ಓದ್ತಾ ಇದ್ರೆ ಪ್ರಭುಪಾದರು ನಮ್ ಜೊತೆ ಮಾತಾಡೋ ತರ ಆಗತ್ತೆ, ಅನುಭವ ಆಗತ್ತೆ. ಗುರು ಮಹಾರಾಜ್ ಮೊನ್ನೆ ಒಂದು ಲೆಕ್ಚರ್ ಅಲ್ಲಿ ಹೇಳ್ತಿದ್ರು, ಡೈಲಿ ನೋಡಿ ಇಫ್ ಯು ರೀಡ್ ಪ್ರಭುಪಾದ್ ಬುಕ್ಸ್ ಯು ವಿಲ್ ಬಿ ಇನ್ ದ ಅಸೋಸಿಯೇಷನ್ ಆಫ್ ಪ್ರಭುಪಾದ್ ಅಂತ ಹೇಳಿದ್ರು. ಹಾಗಂದ್ರೆ ಏನು? ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಅಂದ್ರೆ ನಾವು ನೀವ್ ಹೇಳ್ದಂಗೆ ಇವಾಗ ಪ್ರಭುಪಾದ್ ನಮ್ ಜೊತೆ ನಮ್ಮ ಸಂದೇಹ ಇದ್ದಾಗ ಅದನ್ನ ಓದ್ತಾ ಇದ್ರೆ ನಮ್ಗೆ ಹೇಳ್ತಾ ಇದಾರೆ ಅಂತ ಫೀಲಿಂಗ್ ಬರುತ್ತೆ ನಮ್ಗೆ. ಹೌದು ಮಾತಾಜಿ, ವೆರಿ ಗುಡ್. ನೋಡಿ ಹಂಗ ಬರ್ಬೇಕು, ಹಂಗ ಅನ್ಸ್ಬೇಕು. ಇದು ಈ ಪರಂಪರೆ ಇದೆಯಲ್ಲ ನೋಡಿ, ಇದು ವೈಯಕ್ತಿಕ, ವ್ಯಕ್ತಿಗತ, ಪರ್ಸನಲ್ ಅಂತ ಹೇಳ್ತಾರೆ, ಇಂಪರ್ಸನಲ್ ಅಲ್ಲ, ಪರ್ಸನ್ ಟು ಪರ್ಸನ್. ನೋಡಿ ಇರೋದು ಪುಸ್ತಕನೇ ಇರ್ಬೋದು, ಆ ಪುಸ್ತಕಕ್ಕೂ ಕೂಡ ನೋಡಿ ಆ ವ್ಯಕ್ತಿ ರೂಪ ಇದೆ. ಪ್ರಭುಪಾದರು ಈಸ್ ದೇರ್ ಇನ್ ದ ಬುಕ್ಸ್, ಇನ್ ಇಸ್ ಬುಕ್ಸ್. ನೋಡಿ ಹಂಗೆ ಇಲ್ಲಿ ಪರ್ಸನಲೈಸೇಷನ್ ಅಂದ್ರೆ ವ್ಯಕ್ತಿತ್ವ, ವ್ಯಕ್ತಿ ರೂಪ ಹೆಂಗೆ ನೋಡಿ, ಒಬ್ಬ ವ್ಯಕ್ತಿ ನೋಡಿ ಸ್ನೇಹ ಸಂಬಂಧ ನೋಡಿ ಈ ತರದ್ದೆಲ್ಲ ಬರುತ್ತೋ ಹಂಗೆ ನೋಡಿ ಪರಂಪರೆ ಈ ದೇವೋತ್ತಮ ಪರಮ ಪುರುಷ ವ್ಯಕ್ತಿ. ನೋಡಿ ಇಲ್ಲಿರೋ ತತ್ವಗಳು ಕೂಡ, ವೇದಗಳನ್ನು ಕೂಡ, ಅದಕ್ಕೂ ಕೂಡ ವ್ಯಕ್ತಿ ರೂಪ ಇದೆ. ನೋಡಿ ಈ ಎಲ್ಲವೂ ವ್ಯಕ್ತಿ ರೂಪ, ಸಂಬಂಧಗಳು ಅಂತ ನೋಡಿ. ಹಂಗೆ ಆತ್ಮೀಯತೆ ಅನ್ನೋದರ್ಥ, ಅದರರ್ಥ ಹಂಗೆ ನೋಡಿ. ಇಲ್ಲಿ ನಾವು ಕಾಣ್ಬೋದು, ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತತೆಯಾಗಿಯೂ ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ. ಮತ್ತೇನ್ ಮಾಡ್ತಾನೆ ಅವನು? ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಶಾಸ್ತ್ರಗಳು ಓದಿದಾಗ ಹೆಂಗೆ ನಡ್ಕೋಬೇಕು, ಹೆಂಗ್ ನಡ್ಕೋಬಾರ್ದು ಅನ್ನೋದು ಸ್ಪಷ್ಟತೆ ಬರುತ್ತೆ. ನೋಡಿ ಶಾಸ್ತ್ರ ಚಕ್ಷು ಅಂತ ಹೇಳ್ತಾರೆ. ಈ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋದು ಶಾಸ್ತ್ರಗಳ ಕಣ್ಣುಗಳಿಂದ ಅರ್ಥ ಮಾಡ್ಕೊಳ್ಳೋದು. ಇದನ್ನ ನಿಮ್ಗೆ ಹಿಂದೆ ನಾವೆಲ್ಲ ತುಂಬಾ ಚರ್ಚೆ ಮಾಡಿದೀವಿ. ನೋಡಿ ಜ್ಞಾನವನ್ನ ಪಡ್ಕೊಳ್ಳೋದು ಪ್ರತ್ಯಕ್ಷ ಪ್ರಮಾಣ. ನೋಡಿ ನಾವು ಹಿಂದೆ ಶಬ್ದ ಪ್ರಮಾಣ, ಅನುಮಾನ. ನೋಡಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಶಬ್ದ ನೋಡಿ ನಾವೇ ಪ್ರತ್ಯಕ್ಷವಾಗಿ ಏನಾದ್ರು ಅನುಭವ ಪಡ್ಕೊಂಡು ಹೋದಾಗ ನೋಡಿ ಅದು ಕೆಲವು ಸತಿ ಸಂದೇಹಗಳಿಗೆ ಕಾರಣ ಆಗ್ಬಹುದು, ಅದು ಅಪರಿಪೂರ್ಣನೂ ಆಗ್ಬಹುದು. ನೋಡಿ ಯಾಕೆ ಅಂದ್ರೆ ನೋಡಿ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ನೋಡಿ ನಮ್ಮಲ್ಲಿ ನ್ಯೂನತೆಗಳಿದಾವೆ, ನಮ್ಮಲ್ಲಿ ದೋಷಗಳಿದಾವೆ. ನೋಡಿ ಏನೇನ್ ದೋಷಗಳು ಅಂದ್ರೆ 4 ದೋಷಗಳು. ನೋಡಿ ಒಂದು 3 ತರದ ರೀತಿಯಲ್ಲಿ ನಾವು ಗ್ರಹಿಸ್ಕೊಳ್ಳೋದು ಜ್ಞಾನವನ್ನ, ತಿಳುವಳಿಕೆ. ಈಗ ಇದು ಪ್ರತ್ಯಕ್ಷ ಪ್ರಮಾಣಕ್ಕೆ ಹೋದಾಗ 4 ತರ ಸಮಸ್ಯೆಗಳು ಬರ್ತವೆ. ಏನೇನು? ಇಂದ್ರಿಯಗಳು ಅಪರಿಪೂರ್ಣ ಅಂತ ಒಂದು ಹೇಳ್ಬಿಟ್ಟೆ ನಾನು. ಎರಡನೇದೇನು? 2, 3, 4 ಹೇಳಿ. ಇಲ್ಯೂಷನ್ ಅಂದ್ರೆ ಭ್ರಮೆಗೆ ಒಳಗಾಗೋದು. ವೆರಿ ಗುಡ್ ಮಾತಾಜಿ. ನೋಡಿ ನಾವು ಭ್ರಮೆಗೊಳಗಾಗ್ತೀವಿ, ನಾವು ಇರೋದೇ ಭ್ರಮೆಯಲ್ಲಿ, ಮಾಯೆಯಲ್ಲಿ, ಮಾಯೆ ವಶದಲ್ಲಿದ್ದೀವಿ. ಸಹಜವಾಗಿ ಮಾಯೆಗೆ ಒಳಗಾಗಿ ನಾವು ತಪ್ಪನ್ನ ಸರಿ ಅನ್ಕೊಳ್ಳೋದು, ಸರಿಯನ್ನ ತಪ್ಪು ಅನ್ಕೊಳ್ಳೋದು ತುಂಬಾ ಸಹಜ. ಚೀಟಿಂಗ್ ನೋಡಿ, ನಾವು ಮನುಷ್ಯನ ಪ್ರವೃತ್ತಿ ಮೋಸ ಮಾಡುವಂಥದ್ದು ಎಲ್ಲರಲ್ಲೂ ಇರುತ್ತೆ. ಓಕೆ, 3 ಆಯ್ತು. ಇನ್ನೊಂದೇನಾದ್ರೂ ಇದೆಯಾ? ತಪ್ಪು ಮಾಡುವುದು. ಎರ್ರ್ ಇಸ್ ಹ್ಯೂಮನ್. ನೋಡಿ ಮನುಷ್ಯ ಅಂದ್ರೆ ತಪ್ಪು ಮಾಡದೇ ಇರ್ತಾನೆ. ತಪ್ಪು ಮಾಡುವುದು ಸಹಜ ಕಣೋ, ಅದು ತಿದ್ದಿ ನಡೆಯುವುದು ಮನುಜ ಕಣೋ. ತರ. ಹಂಗೆ 4 ದೋಷಗಳಿದಾವೆ ನಮ್ಮಲ್ಲಿ. ಇಂದ್ರಿಯಗಳು ಅಪರಿಪೂರ್ಣ, ನೋಡಿ ಅದ್ರ ಜೊತೆಗೆ ನಾವು ತಪ್ಪು ಮಾಡೋದು ತುಂಬಾ ಸಹಜ. ತಪ್ಪು ಮಾಡುವುದು, ಮಾಯಕ್ಕೆ ಒಳಗಾಗ್ತೇವೆ ಪ್ರಭುಜಿ, ಆಗ್ತೀವಿ. ಆಮೇಲೆ ಮೋಸ ಮಾಡ್ತೀವಿ ಪ್ರಭುಜಿ. ಇಷ್ಟೆಲ್ಲ ಇದ್ದು ಒಪ್ಕೊಳ್ಳಲ್ಲ ನಾವು. ಅದಕ್ಕೆ ನಾವೇ ವಾದ ಮಾಡಕ್ ಹೋಗ್ತೀವಿ, ಮೋಸ ಮಾಡಿ, ಇಲ್ಲ ನಾನು ಸರಿಯನ್ನ ತರ ಹೋಗ್ತೀವಿ. ನೋಡಿ ಹಿಂಗಾಗಿ ಪ್ರತ್ಯಕ್ಷ ಪ್ರಮಾಣ ನಮಗೆ ಸಮಸ್ಯೆ ಆಗತ್ತೆ. ನೋಡಿ ಅನುಮಾನನು ಕೂಡ ಅನುಮಾನನೇ, ಹೆಸರೇ ಅನುಮಾನ. ಅನುಮಾನ ಪಟ್ಟಿದ್ದೆಲ್ಲನೂ ಸರಿನಾ? ನೋಡಿ ಹಂಗೆ 3ನೇದು ಶಬ್ದ ಪ್ರಮಾಣ. ನಮ್ಮ ಸಂದೇಹಗಳನ್ನ ವಿಶೇಷವಾಗಿ
ಈ ಶಬ್ದ ಪ್ರಮಾಣದ ಮುಖಾಂತರ ನಾವು ನಮ್ಮ ಸಂದೇಹಗಳನ್ನ ಪರಿಹರಿಸ್ಕೊಬೇಕು. ಈ ರಾಕ್ಷಸರನ್ನ ಕೊಲ್ಬೇಕು ಅಂತ ಅರ್ಥ ಮಾಡ್ಕೊಬೇಕು. ಈಗ ಅರ್ಜುನ ಶಬ್ದ ಪ್ರಮಾಣ ಕೃಷ್ಣ ನೋಡಿ ಹೆಂಗೆ ಆತನ ಜ್ಞಾನದಿಂದ ತಿಳುವಳಿಕೆಯಿಂದ ಸಂದೇಹಗಳನ್ನು ಬಗೆಹರಿಸು ಅಂತ ಕೇಳ್ತಿದನೋ, ಆ ರೀತಿ ನಮ್ಮಲ್ಲೂ ಎಷ್ಟೋ ಜನ ಅಸುರರು ಇದ್ದಾರೆ. ನೋಡಿ ಕೃಷ್ಣ ಬುಕ್ ಓದೋದ ಬಗ್ಗೆ ನನ್ಗೊಬ್ರು ಹಿರಿಯ ಭಕ್ತರು ನಮ್ಮ ಮೆಂಟರ್ ಹೇಳ್ತಿದ್ರು. ಕೃಷ್ಣ ಪುಸ್ತಕ ಓದ್ತಾ ಇದ್ರೆ ಆ ವೃಂದಾವನ ಲೀಲೆಯಲ್ಲಿ ಅಸುರರನ್ನ ಕೊಲ್ತಾನೆ ನೋಡಿ ಕೃಷ್ಣ. ಆ ಎಲ್ಲ ಅಸುರರು ನಮ್ಮಲ್ಲೇ ಇದಾವಂತೆ. ಆ ಕತೆ ಓದಿ ಮುಗಿಸಿದಾಗ ನಮ್ಮಲ್ಲಿ ಆ ಅಸುರ ಇರ್ತಾನೆ ನೋಡಿ. ಯಾರು? ಅಗಾಸುರ, ನೋಡಿ ತೃಣವ್ರತ, ನೋಡಿ ಷಟಕಾಸುರ, ನೋಡಿ ಬಕಾಸುರ, ನೋಡಿ ಇವರೆಲ್ಲ ಒಬ್ರು ಕೂಡ ಪೂತನ, ಇವರೆಲ್ಲ ನಮ್ಮಲ್ಲಿ ಇರ್ತಾರಂತೆ. ಅವ್ರು ಓದಿದಾಗ ಅಲ್ಲಿ ಕೃಷ್ಣನ ಕಥೆಯಲ್ಲಿ ಸಂಹಾರ ಆದ್ರೆ ನಮ್ಮಲ್ಲಿರುವಂತ ಆ ಅಸುರನು ಕೂಡ ಸಂಹಾರ ಆಗ್ತಾನೆ. ನೋಡಿ ಓದಿದಾಗ ನಮ್ಗೆ ವಿಶೇಷವಾದಂತ ಸ್ವಲ್ಪ ಎಚ್ಚರಿಕೆ ಇರುತ್ತೆ, ಹೌದಲ್ವಾ? ಆಮೇಲೆ ಮುಂದೆ ಮರ್ತೋಗ್ಬಿಡ್ತೀವಿ ಆ ವಿಷಯನ. ಕೊನೆ ಪಕ್ಷ ಓದಿದಾಗ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಅನ್ಸುತ್ತಲ್ವಾ? ಯಾವುದೇ ವಿಷಯ ತಿಳ್ಕೊಂಡಾಗ ಸ್ವಲ್ಪ ಅಲರ್ಟ್ ಆಗಿರ್ತೀವಿ, ಓದು ಅನ್ಸುತ್ತಿರುತ್ತೆ. ಆಮೇಲೆ ಸ್ವಲ್ಪ ಅದು ಮಾಚ್ಬಿಡುತ್ತೆ, ಮೊಸಕಾಗ್ಬಿಡುತ್ತೆ. ಹಂಗೆ ಸಂದೇಹಗಳನ್ನ ಹೊಂದಿರುವುದಿಲ್ಲ ಅನ್ನೋದು ವಿಷಯ. ಇದು ಬಹಳ ಮುಖ್ಯ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಅಥವಾ ಸಾತ್ವಿಕ ಗುಣದವನು ತನ್ನ ದೇಹಕ್ಕೆ ತೊಂದರೆ ಕೊಡುವ ಯಾರನ್ನೇ ಆಗಲಿ ಅಥವಾ ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ. ಇದು ನೋಡಿ ನಮ್ಮ ಧರ್ಮರಾಜ ಯುಧಿಷ್ಠಿರನಲ್ಲಿ ಕಾಣಬಹುದು. ಆತನು ಅಜಾತ ಶತ್ರು ಯುಧಿಷ್ಠಿರ ಮಹಾರಾಜ. ನೋಡಿ ಆತನಿಗೆ ಯಾರು ಎಷ್ಟೇ ತೊಂದರೆ ಕೊಟ್ಟಿದ್ರೇನು ಕೂಡ ಯುಧಿಷ್ಠಿರ ಮಹಾರಾಜ ಆತನನ್ನೇನಾದ್ರೂ ದುರ್ಯೋಧನ ಬಂದು ನೋಡಿ ಆತನ ಕಾಲಿಗೆ ನಮಸ್ಕಾರ ಮಾಡಿ ನನಗೆ ವಿಜಯಿ ಆಶೀರ್ವಾದ ಕೊಡು ಅಂತ ಕೇಳ್ಬಿಟ್ಟಿದ್ರೆ ಕೊಟ್ಬಿಡ್ತಿದ್ದ. ನೋಡಿ ತಾನೇ ಎಲ್ಲ ಬಿಟ್ಬಿಡ್ತಿದ್ದ, ಆ ತರ ವ್ಯಕ್ತಿ ಆತ. ನೋಡಿ ಅದನ್ನೇ ಹೇಳ್ತಾರೆ ನೋಡಿ ಯುಧಿಷ್ಠಿರ ಮಹಾರಾಜ ಯುದ್ಧ ಪ್ರಾರಂಭಕ್ಕೆ ಮೊದಲು ನೋಡಿ ಪಾಂಡವ ಸೇನೆಯಿಂದ ಕೌರವ ಸೇನೆ ಕಡೆ ನಡ್ಕೊಂಡು ಬರ್ತಾನೆ. ಇದನ್ನ ನೋಡಿ ಪಾಂಡವ ಸೇನೆಯವ್ರಿಗೆಲ್ಲ ಗಾಬರಿ ಆಗ್ಬಿಡುತ್ತೆ, ಭಯ ಆಗತ್ತೆ. ನೋಡಿ ಅಸ್ತ್ರ ಏನೂ ಇಲ್ಲದೆ ಆತನು ಬರೀ ನೋಡಿ ನಡ್ಕೊಂಡು ಹೋಗ್ತಾನೆ. ಎಲ್ಲಿ ಹೋಗ್ತಾನೆ ಅಂದ್ರೆ ಅವರ ಹಿರಿಯರ ಹತ್ರ ಹೋಗ್ತಾನೆ, ಅವ್ರ ಗುರುಗಳ ಹತ್ರ, ಕುಲಗುರುಗಳ ಹತ್ರ. ನೋಡಿ ಇವ್ರ ಹತ್ರ ಎಲ್ಲ ಹೋಗಿ ಆಶೀರ್ವಾದ ಅಪ್ಪಣೆಯನ್ನ ಕೇಳ್ತಾನೆ, ಪರ್ಮಿಷನ್ ಕೇಳ್ತಾನೆ. ಏನಕ್ಕೆ ಪರ್ಮಿಷನ್ ಕೇಳ್ತಾನೆ ಹೇಳಿ? ನಿಮ್ಮ ಜೊತೆ ಯುದ್ಧ ಮಾಡ್ಬೇಕು, ನಮ್ಮನ್ನು ಕ್ಷಮಿಸಿ ಅಂತ ಪರ್ಮಿಷನ್ ಕೇಳ್ತಾರೆ. ಮಾತಾಜಿ ತುಂಬಾ ಮೃದುವಾಗಿ ಹೇಳ್ಬಿಟ್ರು, ಕಠಿಣವಾಗಿ ಹೇಳ್ಬೇಕು. ಕೊಲೆ ಮಾಡಕ್ಕೆ. ಹಾ, ವೆರಿ ಗುಡ್ ಮಾತಾಜಿ ಅವ್ರು ಕ್ಯಾಚ್ ಮಾಡ್ಕೊಂಡು ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ. ಬೇಗ ಕ್ಯಾಚ್ ಮಾಡ್ಬಿಡ್ತಾರೆ. ನಿಮ್ಮನ್ನ ಸಾಯಿಸಕ್ಕೆ ನಿಮ್ಮ ಅನುಮತಿ ಕೊಡಿ ಅಂತ ಕೇಳಿ. ಅವ್ರೇನ್ ಹೇಳ್ತಾರೆ? ಕೊಡ್ತಾರ? ಆಯ್ತು ಅಂತಾರೆ ಪ್ರಭುಜಿ. ನೋಡಿ ಅನುಮತಿ ಕೊಡ್ತಾರೆ. ನೋಡಿ ಹಂಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಅಥವಾ ಸಾತ್ವಿಕ ಗುಣದವನು ತನ್ನ ದೇಹಕ್ಕೆ ತೊಂದರೆ ಕೊಡುವ ಯಾರನ್ನೇ ಆಗಲಿ ಅಥವಾ ಏನನ್ನೇ ಆಗಲಿ ದ್ವೇಷಿಸೋದಿಲ್ಲ. ಇದು ವಿಚಾರ ನೋಡಿ. ಆಗ ಅವ್ರು ಏನಂತ ಆಶೀರ್ವಾದ ಮಾಡ್ತಾರೆ? ವಿಜಯೀ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಇವನು ವಿಜಯ ಆಗ್ಬೇಕು ಅಂದ್ರೆ ಅವರೆಲ್ಲರೂ ಸಾಯ್ಬೇಕು, ಅವ್ರು ಬದುಕಿರೋವರೆಗೂ ವಿಜಯ ಸಿಗೋದಿಲ್ಲ. ದುರ್ಯೋಧನನ ಪಕ್ಕದಲ್ಲಿರ್ತಾನೆ, ಕೋಪ ಬರುತ್ತೆ, ಆಶ್ಚರ್ಯ ಆಗುತ್ತೆ, ಸಿಟ್ಟು ಬರುತ್ತೆ, ಅಬ್ಜೆಕ್ಷನ್ ಮಾಡ್ತಾನೆ. ಆತನಿಗೋಸ್ಕರ ಯುದ್ಧಕ್ಕೆ ನಿಂತಿದ್ದಾರೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ನೋಡಿ ಕಮಾಂಡರ್ ಇನ್ ಚೀಫ್ ನೋಡಿ, ಸೇನಾಧಿಪತಿ ಭೀಷ್ಮಾಚಾರ್ಯರು ವಿಜಯೀ ಭವ ಆಶೀರ್ವಾದ ಕೊಡ್ತಾರೆ. ನೋಡಿ ಅವನು ಅಬ್ಜೆಕ್ಷನ್ ಮಾಡ್ತಾನೆ. ದುರ್ಯೋಧನನಿಗೆ ಮೂರ್ಖ ಅಂತ ಹೇಳ್ತಾನೆ. ನೀನು ಕೂಡ ನಿಮ್ಮ ಅಣ್ಣ ದುರ್ಯೋಧನನಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡು, ನಿನಗೆ ಅವನು ವಿಜಯದ ಆಶೀರ್ವಾದ ಮಾಡ್ತಾನೆ, ಯುದ್ಧ ಈ ಕ್ಷಣನೇ ನಿಂತೋಗ್ಬಿಡುತ್ತೆ ಅಂತ ಹೇಳ್ತಾನೆ. ನೋಡಿ ಈತ ದುರ್ಯೋಧನ ಅಂದ್ರೆ ಮಹಾಮೂರ್ಖ. ನೋಡಿ ಹೇಳ್ಕೊಡ್ತಿದ್ದಾನೆ ಇದೊಂದು ಉಪಾಯ, ಯುದ್ಧನೇ ಬೇಕಾಗಿಲ್ಲ. ನೋಡಿ ಅವನಿಗೆ ದುರಾಂಗ್
ದುರಹಂಕಾರ, ಛಲದೋಳ್ ದುರ್ಯೋಧನಂ ಅಂತ ಹೇಳ್ತಾನೆ ರನ್ನ ನೋಡಿ ಕಥಾಯುದ್ಧದಲ್ಲಿ. ಛಲ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ಹಿರಿಯರಿಗೆ ಗೌರವಿಸೋದಿಲ್ಲ ನೋಡಿ, ಈ ತರದ್ದು ನೋಡಿ. ನೋಡಿ ಯುಧಿಷ್ಠಿರನ ಕಾಲ್ ನಮಸ್ಕಾರ ಮಾಡಿದಿದ್ರೆ ಸಾಕೋಯ್ತು, ಯುದ್ಧನೇ ನಿಂತೋಗ್ಬಿಡ್ತು ನೋಡಿ. ಹಿಂಗೆ ಮತ್ತೊಂದು ಸಂದರ್ಭದಲ್ಲಿ ನೋಡಿ ಆ ಭೀಷ್ಮಾಚಾರ್ಯರು ಶಬ್ದ ಮಾಡಿರ್ತಾರೆ, 5 ಬಾಣಗಳನ್ನ ದುರ್ಯೋಧನನ್ ಕೊಟ್ಟು, ನಾಳೆ ಯುದ್ಧದಲ್ಲಿ ಈ 5 ಬಾಣಗಳನ್ನು ನನಗೆ ಕೊಡು, ನಾನು ಕೇಳಿದಾಗ 5 ಜನ ಪಾಂಡವರನ್ನ ನಾನು ಕೊಲ್ತೀನಿ ನೋಡಿ. 5 ಜನ ನೋಡಿ ಶಬ್ದ ಮಾಡಿದಾನೆ ಅಂತ ಕೃಷ್ಣನ್ ಗೊತ್ತಾಗುತ್ತೆ, ಅರ್ಜುನನನ್ನ ಕಳಿಸ್ಕೊಡ್ತಾನೆ ನೋಡಿ ದುರ್ಯೋಧನ ಹತ್ರ. ಹೋಗಿ ಬಂದಾಗ ಏನ್ ಬಂದೆ, ಏನ್ ಬೇಕು ಅಂತ ಕೇಳ್ತಾನೆ ದುರ್ಯೋಧನ. ಅರ್ಜುನ ಹೇಳ್ತಾನೆ ಆ 5 ಬಾಣಗಳು ಬೇಕು ಅಂತ ಕೇಳ್ತಾನೆ ನೋಡಿ. ದುರ್ಯೋಧನ ಕೊಟ್ಬಿಡ್ತಾನೆ ನೋಡಿ. ಹಿಂಗೆ ಸಂಬಂಧಗಳು ಅಂದ್ರೆ ಹಿಂಗೆ. ಯಾಕೆಂದ್ರೆ ಆತ ಹಿಂದೆ ಮಾತು ಕೊಟ್ಟಿರ್ತಾನೆ. ದುರ್ಯೋಧನ ಗಂಧರ್ವರು ಬಂಧಿಸಿರ್ತಾರೆ, ಆಗ ಭೀಮ ಅರ್ಜುನರು ಹೋಗಿ ಆತನ ರಕ್ಷಣೆ ಮಾಡಿರ್ತಾರೆ. ನಿನ್ಗೆ ಏನ್ ಬೇಕು ಕೇಳು ಅಂತ ಕೇಳಿದಾಗ ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿರ್ತಾರೆ ನೋಡಿ. ಈಗ ಸಮಯ ಬಂದಿದೆ, ಅರ್ಜುನ ಹೋಗಿ ಕೇಳ್ತಾನೆ, 5 ಬಾಣಗಳು ಕೊಡು ಅಂತ ಕೇಳ್ತಾನೆ, ದುರ್ಯೋಧನ ಕೊಟ್ಬಿಡ್ತಾನೆ ನೋಡಿ. ಹಿಂಗಿರುತ್ತೆ ಬದುಕು ನೋಡಿ. ಹಂಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಅಥವಾ ಸಾತ್ವಿಕ ಗುಣದವನು ತನ್ನ ದೇಹಕ್ಕೆ ತೊಂದರೆ ಕೊಡುವ ಯಾರನ್ನೇ ಆಗಲಿ ಅಥವಾ ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ. ತನ್ನ ಕರ್ತವ್ಯದ ಕ್ಲೇಶದಾಯಕ ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನು ಮಾಡುತ್ತಾನೆ ನೋಡಿ. ಈ ತರ ಮಾಡಿದಾಗ ಆತನಿಗೆ ಸ್ವಲ್ಪ ದೇಹ ಬಹಳ ರೀತಿಯ ತೊಂದರೆಗಳಾಗ್ತವೆ ನೋಡಿ. ಆದ್ರೂ ಕೂಡ ತೊಂದರೆಗಳಾದ್ರೂ ಕೂಡ ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ ನೋಡಿ. ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನ ಮಾಡುತ್ತಾನೆ. ಇದು ಬಹಳ ಮುಖ್ಯ. ಯೋಗ್ಯ ಕಾಲದಲ್ಲಿ ಯೋಗ ನೋಡಿ, ಸ್ಥಳದಲ್ಲಿ ಯೋಗ್ಯ ರೀತಿಯಲ್ಲಿ ನಡ್ಕೊಳ್ಳೋದು ಮುಖ್ಯ ನೋಡಿ. ಅದಕ್ಕೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ. ಈಗ ಪಿತೃಪಕ್ಷ ಅಂತಾನೆ ಈಗಿದೆ ಅಲ್ವಾ, ಪಿತೃಪಕ್ಷದಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳು ಪಿತೃಪಕ್ಷದಲ್ಲೇ ಮಾಡ್ಬೇಕು ಅಲ್ವಾ ನೋಡಿ. ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ಮಾಡುವಂತ ಕರ್ಮವನ್ನು ಮಾಡಬೇಕು ನೋಡಿ. ಆಧ್ಯಾತ್ಮದಲ್ಲಿ ನೆಲೆಸಿರುವ ಇಂತಹ ಮನುಷ್ಯನು ತನ್ನ ಕರ್ಮಗಳಲ್ಲಿ ಅತ್ಯಂತ ಕುಶಲಿ ಮತ್ತೆ ಸಂದೇಹಾತೀತ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಿಂಗೆ ಸಂದೇಹಗಳು ಇರಬಾರ್ದು. ಆಧ್ಯಾತ್ಮಿಕದಲ್ಲಿ ಮುನ್ನಡೆಬೇಕು ಅನ್ನೋನಿಗೆ ಅದಕ್ಕೋಸ್ಕರ ಪ್ರಭುಪಾದ ಪುಸ್ತಕಗಳು ಓದ್ಬೇಕು, ಅವುಗಳಿಂದ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕಲ್ತ್ಕೋಬೇಕು. ಎಲ್ಲವೂ ಗುರುಗಳು ಬಂದು ನೋಡಿ ಕಿವಿಯಲ್ಲಿ ಹೇಳ್ಕೊಡಕ್ಕಾಗಲ್ಲ ನೋಡಿ. ನಮಗೆ ಈ ತರ ಆದೇಶವನ್ನ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಯಾರಾದ್ರೂ ಏನಾದ್ರು ಹೇಳಕ್ ಬಯಸ್ತೀರಾ? ಓಕೆ. ತನ್ನ ನಿಯಮಿತ ಕರ್ತವ್ಯ ಅಂತ ಹೇಳಿ ಮಾಡೋದ್ರಿಂದ ನಾವು ಇದ್ರ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡಿದ್ವಿ. ಪರಿಪೂರ್ಣ ಪಡ್ಕೊಂಡು ವ್ಯಕ್ತಿ ಹೆಸರು ಯಾರಾದ್ರೂ ಹೇಳ್ತೀರಾ? ಮಾಡ್ಬೇಕಾಗಿರೋ ಕೆಲಸಗಳನ್ನ ನಿಯಮಿತ ಕರ್ತವ್ಯಗಳು ಅಂತ ಮಾಡಿ ಪರಿಪೂರ್ಣ ಪಡ್ಕೊಂಡ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಒಬ್ಬ ವ್ಯಕ್ತಿಯನ್ನ. ಅರ್ಜುನನೇನೆ ಪ್ರಭುಜಿ. ಓಕೆ. ಅರ್ಜುನನ್ಗೆ ಹೇಳ್ತಾನೆ ಕೃಷ್ಣ, ಅರ್ಜುನನ್ಗೆ ಹೇಳ್ತಾನೆ. ಅಂದ್ರೆ ಅರ್ಜುನನ್ ಬಗ್ಗೆ ಅರ್ಜುನನ್ಗೆ ಹೇಳೋದಿಲ್ಲ, ಅರ್ಜುನನ್ಗೆ ಹೇಳ್ತಾನೆ ಒಬ್ಬ ವ್ಯಕ್ತಿ ಈ ತರ ಒಬ್ಬ ವ್ಯಕ್ತಿ ತಾನು ಮಾಡುವಂತ ಕರ್ತವ್ಯಗಳನ್ನೆಲ್ಲ ಮಾಡಿ ಆತನು ಪರ್ಫೆಕ್ಷನ್ ಪರಿಪೂರ್ಣತೆ ಹೊಂದದ ಅಂತ ಹೇಳ್ತಾನೆ. ಅರ್ಜುನನ್ಗೆ ಹೇಳ್ತಾನೆ. ಅಂಬರೀಷ್ ಮಹಾರಾಜ್. ಅಂಬರೀಷ್ ಮಹಾರಾಜ್ ಭಗವದ್ಗೀತೆಯಲ್ಲಿ ಪ್ರಸ್ತಾಪ ಬರೋದಿಲ್ಲ. ಅಸಿತ ದೇವಲ ಯುಧಿಷ್ಠಿರ ಮಹಾರಾಜ. ಓಕೆ. 3ನೇ ಅಧ್ಯಾಯ 20ನೇ ಶ್ಲೋಕ ಯಾರಾದ್ರೂ ಓದ್ರಿ? 3ನೇ ಜನಕ ಮಹಾರಾಜ. ಯಾರಾದ್ರೂ ಓದ್ರಿ? 3ನೇ ಅಧ್ಯಾಯದ 20ನೇ ಶ್ಲೋಕ ನೋಡಿ. ಜನಕ ಮಹಾರಾಜ ಅಂತ ಮಾತಾಡಿದ್ರೆ ಕರೆಕ್ಟ್ ಆಗಿ ಹೇಳಿ. 3ನೇ ಅಧ್ಯಾಯದ 20ನೇ ಶ್ಲೋಕ ಓದ್ತೀರಾ ಯಾರಾದ್ರೂ? ಯಾರು ಕೈಯಲ್ಲಿ ಭಗವದ್ಗೀತೆ ಇಟ್ಕೊಳ್ಳಲ್ವಾ ನೀವು? ಇಟ್ಕೊಂಡಿದ್ದೀನಿ ಪ್ರಭುಜಿ. ಓದ್ಬೇಕು ತಕ್ಷಣ 3ನೇ ಅಧ್ಯಾಯ 20ನೇ ಶ್ಲೋಕ. ಅನುವಾದ ಪ್ರಭುಜಿ. ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಕೇವಲ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಹರೇ ಕೃಷ್ಣ. ನೋಡ್ರ ಹಂಗೆ ಜನಕ ಮಹಾರಾಜ ನೋಡ, ಆತನು
ನಿಯಮಿತ ಕರ್ತವ್ಯಗಳನ್ನ ಚೆನ್ನಾಗಿ ಸರಿಯಾಗಿ ಮಾಡ್ಕೊಂಡು ಹೋಗಿದ್ದಕ್ಕೆ ದೇವೋತ್ತಮ ಪರಮ ಪುರುಷ ಆತನ ಅಳಿಯನಾಗಿ ಬರ್ತಾನೆ. ನೋಡಿ ಹೆಂಗಿದೆ ನೋಡಿ ಕಥೆ. ಆ ಮಟ್ಟಕ್ಕೆ ಪರಿಪೂರ್ಣತೆ ಪಡೆದಿರ್ತಾನೆ ನೋಡಿ. ಹಂಗೆ ಹರೇ ಕೃಷ್ಣ. ಮತ್ತೇನು ಪ್ರಶ್ನೆಗಳಿಲ್ಲದೆ ಇದ್ರೆ, ಪ್ರಶ್ನೆಗಳಿಲ್ವಾ? ಏನು ಇಲ್ಲದೆ ಇದ್ರೆ ಇಲ್ಲಿ ಕಾರ್ಯಕ್ರಮ ವಿರಾಮ ಕೊಡ್ತೀವಿ. ಏನಾದ್ರೂ ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ ಪ್ರಭುಜಿ. ಮತ್ತೇನು ಇಲ್ಲದಿದ್ರೆ ಕಾರ್ಯಕ್ರಮ ಇಲ್ಲಿ ವಿರಾಮ ಕೊಡ್ತೀವಿ. ನಾಳೆ ಏಕಾದಶಿ ಇದೆಯಲ್ವಾ? ಹೌದು, ನಾಳೆ ಏಕಾದಶಿ ಇದೆ. 17ನೇ ತಾರೀಕು ನಾಳೆ ಏಕಾದಶಿ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಗುರು ಮಹಾರಾಜ್ ಕಿ ಜೈ, ಸಮವೇತ ಭಕ್ತ ವೃಂದ ಕಿ ಜೈ, ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಪ್ರಭು ಹರೇ ಕೃಷ್ಣ ಪ್ರಭು, ದಂಡ ಪ್ರಣಾಮ ಪ್ರಭು. ಪ್ರಭು ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ, ಹೇಳಿ. ಪ್ರಭು, ಪಾಪಗೆ ಜ್ವರ ಬಿಡ್ತಾನೆ ಇಲ್ಲ ಪ್ರಭು. ವಾರದಿಂದ ಬರ್ತಾನೆ, ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿದ್ರು, ಬ್ಲಡ್ ಚೆಕ್ ಮಾಡಿದ್ರು, ಏನ್ ಮಾಡಿದ್ರು ಜ್ವರನೇ ಬಿಡ್ತಾ ಇಲ್ಲ ಪ್ರಭು. ಶಿರಾಫ್ ಆಗ್ತಾಗ ಕಡಿಮೆ ಆಗ್ತವೆ, ಮತ್ತೆ ಜ್ವರ ಬರ್ತವೆ ಪ್ರಭು. ತಡ್ಕಂತ ಇಲ್ಲ ಮಗು, ಸುಸ್ತಾಗ್ಬಿಟ್ಟಿದೆ ಮಗು ಪ್ರಭು. ಏನ್ ಮಾಡೋಣ ಪ್ರಭು? ಸರಿ, ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮಗುವಿಗೆ ಭಗವಂತನ ರಕ್ಷಣೆ ಇರ್ಲಿ ಪ್ರಾರ್ಥನೆ ಮಾಡೋಣ. ಹಾಗೇನೆ ಎಲ್ಲರಿಗೂ ಯಾರೇ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ ಪ್ರಭು. ಕೃಷ್ಣ. ನಮ್ಮ ಮಗಂದು ಬರ್ತಡೆ ಪ್ರಭು ಇವತ್ತು. ಇದು ನೋಡಿ ಶ್ವೇತ ಮಾತಾಜಿ, ನೋಟ್ ಮಾಡ್ಕೊಡಿ. ನಿಮ್ಗೆ ಮೊದ್ಲೇ ಕೊಟ್ಟಿದ್ರೆ ನಾವು ಅವಕಾಶ ತಗೊಂಡು ನಿಮ್ಗೆ ವಿಶ್ ಮಾಡ್ತೀವಿ ಮಾತಾಜಿ. ಸ್ವಲ್ಪ ಹೇಳಿ ಎಲ್ಲರೂ ಶ್ವೇತ ಮಾತಾಜಿ ಇದ್ದಾರೆ, ಮೆಸೇಜ್ ಎಲ್ಲ ಹಾಕ್ಬಿಡಿ. ನೋಟ್ ಮಾಡ್ಕೋತಾರೆ. ನಮ್ಗೆ ನಮ್ಮ ಕಡೆಯಿಂದ ಹೇಳಿದ್ರೆ ನಮ್ಗೆ ತುಂಬಾ ಖುಷಿ. ಅವ್ರು ಹೇಳಿದ್ರು ಪ್ರಭು, ನಾವೇ ಕೊಡ್ತೀವಿ ಅಂತ ಕೊಡ್ತಿಲ್ಲ, ನಮ್ದು ತಪ್ಪಿದೆ ಪ್ರಭು. ದಯವಿಟ್ಟು ಕೊಡಿ, ಎಲ್ಲರೂ ಕೊಡಿ. ಹರೇ ಕೃಷ್ಣ. ಮೊದ್ಲು ಈಗ ದ್ರಾಕ್ಷಿಣಿ ಮಾತಾಜಿ ಅವ್ರ ಮಗುಗೆ, ಅವರು ಮೊಮ್ಮಗಳಿಗೆ ಒಳ್ಳೇದಾಗ್ಲಿ, ಬೇಗ ಗುಣಮುಖರಾಗ್ಲಿ, ಭಗವಂತನ ರಕ್ಷಣೆ ಇರ್ಲಿ. ಹಾಗೇನೆ ನಮ್ಮ ಈ ಗುಂಪಲ್ಲಿ ಇರುವಂತ ಎಲ್ಲರೂ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಹರೇ ರಾಮ 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 ಹರೇ ಹರೇ, ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡು ಜೈಮತಿ ರಾಧಾ ಮಾತಾಜಿಯವರ ಮಗ. ಮಾತಾಜಿ ಅವ್ರ ಹೆಸರೇನು ಮಾತಾಜಿ? ಪವನ್ ಕುಮಾರ್ ರಾಜು. ಪವನ್ ಕುಮಾರ್ ರಾಜು ಇವರ ಜನ್ಮದಿನ. ಇವರಿಗೆ ಭಗವಂತನು ದೀರ್ಘ ಆಯುರಾರೋಗ್ಯ, ಆಯಸ್ಸು, ಹಾಗೆ ಎಲ್ಲ ವಿಶೇಷ ಕೃಪೆಗಳನ್ನು ಕೊಡ್ಲಿ, ಜೊತೆಗೆ ಭಕ್ತಿ ಸೇವೆಯನ್ನು ಕೂಡ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಾವು ಹಾರೈಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ, ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಭು, ಹರೇ ಕೃಷ್ಣ ದಂಡವತ್ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ.